ದೇಹಂ ನಿರ್ದೋಷಮಪ್ಯತಮವಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಪ್ರಾಣಾಧಿಕರಣ ಗಾಯತ್ರಿಕರಣ ಅಂತಸ್ಥಾಧಿಕರಣ ಅದೆಲ್ಲ ಆಯ್ತು. ಸರಿ, ಪ್ರಥಮ ಪಾದ ಮುಗಿದಿತ್ತು. ದ್ವಿತೀಯ ಪಾದ ಅಲ್ಲ, ಪ್ರಥಮ ಪಾದನೇ ಮುಗೀತು. ಸರ್ವಗತತ್ವಾಧಿಕರಣಂ ದ್ವಿತೀಯ ಪಾದ. ಲಿಂಗಾತ್ಮಕಾನಾಂ ಶಬ್ದಾನಾಂ ವೃತ್ತಿ ನಾರಾಯಣೆ, ಅದು ನಾಮಾತ್ಮಕ, ಇದು ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಮಾಡುತ್ತಿರೋದು ಎರಡನೆಯ ಪಾದ. ಅವೆಲ್ಲ ಅನುಕ್ರಮಣಿಕೆ ಗೊತ್ತಿದ್ರೂ ಕೂಡ ಎಷ್ಟೋ ಉಪಯೋಗ ಆಗುತ್ತೆ. ಚಿಂತ್ಯತೆ ಸರ್ವಗತ್ವಂತು ಪ್ರಥಮಂ ಪ್ರವಿಚಾರ್ಯತೆ ತತ್ರ ತತ್ರ ತತ್ತಚ್ಛಕ್ತಿ ಪ್ರಬೋಧಕಃ ದೂರತೋ ಅಪಿ ಅತಿಶಕ್ತಃ ಸಹ ಲೀಲೆಯ ಕೇವಲಂ ಪ್ರಭು. ಇಲ್ಲಿ ನೋಡಿ, ಲಿಂಗಾತ್ಮಕ ಶಬ್ದಗಳು ಅಂದ್ರೆ ಏನು? ಆಕಾಶ, ಪ್ರಾಣ ಎಲ್ಲ ಕೂಡ ನಾಮಾತ್ಮಕ ಶಬ್ದಗಳು. ಸರ್ವಗತತ್ವ ಇವೆಲ್ಲ ಗುಣಗಳು, ಗೊತ್ತಾಯ್ತಾ? ಲಿಂಗ ಸರ್ವಗತತ್ವ ಯಾರಲ್ಲಿದೆ, ಗೊತ್ತಾಯ್ತಾ? ಈ ಸರ್ವಗತತ್ವ ವಿಷ್ಣುವಿನಲ್ಲೇ ಇದೆ, ಬೇರೆಯವರಿಲ್ಲ ಅಂತ ಹೇಳಬೇಕೀಗ. ಅದಕ್ಕೆ ಅದನ್ನೆಲ್ಲ ಹೇಳ್ತಾರೆ. ಚಿಂತ್ಯತೆ ಸರ್ವಗತ್ವಂತು, ಸರ್ವಗತತ್ವ ತು ಸರ್ವಗಃ ಅತ್ತಾಡಿ ಅಂತ ಬಂದಿದೆಯಲ್ಲ ವಿಷ್ಣು ಅನುಭಾಷ್ಯದಲ್ಲಿ. ಸರ್ವಗಃ ಪ್ರಥಮಂ ಪ್ರವಿಚಾರ್ಯತೆ, ಯಾಕೆ ಸರ್ವತ್ರ ವ್ಯಾಪ್ತವಾಗಿರಬೇಕು ಅನ್ನೋದು ದೇವರ ವಿಶೇಷವಾದಂತಹ ಒಂದು ಲಕ್ಷಣ. ಅದು ಯಾರಲ್ಲೂ ಇಲ್ಲ, ಬೇರೆಯವರಲ್ಲಿ. ಅದಿದೆ. ಆಕಾಶ, ಆಕಾಶಕ್ಕಿಂತ ಆಕಾಶದೊಳಗೂ ವ್ಯಾಪ್ತಿ ಇದೆ. ಆದ್ದರಿಂದ ಸರ್ವಗತತ್ವ ದೇವರಲ್ಲೇ ಇರೋದು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕಃ. ಇವತ್ತು ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ಇದ್ದು ಅವರವರ ಶಕ್ತಿ ಅದನ್ನೆಲ್ಲ ತೋರಿಸ್ತಾನೆ. ಸಿಂಪಲ್ ಇವತ್ತು ಅರ್ಥ ಮಾಡ್ಕೊಳ್ಳೋದು. ಕರೆಂಟ್ ಬಂದರೆ ತಿರುಗೋ ಶಕ್ತಿ, ಸುಡೋ ಶಕ್ತಿ, ಬೆಳಕು ಕೊಡೋ ಶಕ್ತಿ, ಅದು ಮಾತ್ರ ಹೊರಗೆ ಬರೋದು, ಬೇರೆದು ಬರೋದಿಲ್ಲ. ಗೊತ್ತಾಯ್ತಾ? ಅದು ಶಕ್ತಿ ಅದು ಕರೆಂಟಿನ ಶಕ್ತಿ ಅಲ್ಲ, ಅದು ಇವೆರಡು ಶಕ್ತಿನ ಹೊರಗೆ ಹಾಕುತ್ತೆ. ಕರೆಂಟ್ ಅದು ಭಾರಿ ಶಕ್ತಿ ಇದೆ, ಅದೆಲ್ಲ ತೋರಿಸೋದಿಲ್ಲ. ಆ ಅರ್ಥದಲ್ಲಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಶಕ್ತಿ ಪ್ರಬೋಧಕಃ ದೂರತೋಪಿ ಅತಿಶಕ್ತ ಸಹ ಲೀಲೆಯ ಕೇವಲಂ ವಿಹು ಇತಿ ಜ್ಞಾಪಯಿತು ಕರ್ಮಕರ್ತರೋ ಉತ್ಸರ್ಗ. ಪರಮಾತ್ಮ ಒಳಗಿದ್ದು ಮಾಡ್ತಾನೆ, ಒಳಗಿದ್ದು ಮಾಡ್ತಾರೆ ಅಂತ ಹೇಳಿದರು. ಹಾಗಾದ್ರೆ ಹೊರಗಿದ್ದು ಮಾಡ್ಲಿಕ್ಕೆ ಬರೋದಿಲ್ವಾ ಅಂತ ಪ್ರಶ್ನೆ. ಅದೂ ಬರ್ತದೆ, ಇದೂ ಬರುತ್ತೆ, ಅದೂ ಬರುತ್ತೆ ದೇವರಿಗೆ. ಗೊತ್ತಾಯ್ತಾ? ಇದು ವಿಶೇಷ. ಕೆಲವು ದೂರದಿಂದ ಮಾಡ್ತಾರೆ, ಹತ್ತಿರ ಬರ್ಲಿಕ್ಕೆ ಬರೋದಿಲ್ಲ. ಕರೆಂಟನ್ನು ಮುಟ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ ನಾವು. ಗೊತ್ತಾಯ್ತಾ? ದೇವ್ರು ಏನು ಬೇಕಾದ್ರೂ ಮಾಡ್ತಾನೆ. ವೈಶಿಷ್ಟ್ಯ ಅದು. ಒಳಗಿದ್ದು ಮಾಡ್ತಾನೆ, ಹೊರಗಿದ್ದು ಮಾಡ್ತಾನೆ, ದೂರ ಇದ್ದು ಮಾಡ್ತಾನೆ, ಇನ್ನೊಬ್ಬರಲ್ಲಿದ್ದು ಮಾಡಿಸ್ತಾನೆ, ಹೇಗೆ ಬೇಕಾದ್ರೂ ಮಾಡ್ತಾನೆ. ಅದಕ್ಕೆ ತಥೋಪಿ ಅತಿಶಕ್ತ ಸಹ ಲೀಲೆಯ ಸ ಕೇವಲಂ ಪ್ರಭು. ಹಾಗಿದ್ರೆ ಎಲ್ಲ ಯಾಕೆ ಮಾಡ್ತಾನೆ? ಲೀಲೆಯಿಂದ ಮಾಡ್ತಾನೆ ಅಷ್ಟೆ. ಅವತಾರ ಯಾಕೆ ತಗೋಬೇಕು? ಎಲ್ಲ ಲೀಲೆ, ಲೀಲಾ ಮಾನುಷ ವಿಗ್ರಹ. ಗೊತ್ತಾಯ್ತಾ? ಲೀಲೆಯಿಂದ ತಗೊಳ್ತಾನೆ ಹೊರತು ಮತ್ಸ್ಯ ರೂಪ ಯಾಕೆ ತಗೋಬೇಕು? ಲೀಲೆಯಿಂದ ಅನಂತ ರೂಪ ತಗೊಳ್ತಾನೆ ಹೊರತು ಯಾವುದನ್ನು ಕೂಡ ಅಗತ್ಯ ಅಂತ ತಗೊಳ್ಳೋದಿಲ್ಲ. ಮತ್ಸ್ಯ ರೂಪ ತಗೊಳ್ಳೋದ್ರೆ ಕೆಲಸ ಆಗ್ತಿರ್ಲಿಲ್ಲ ಅಂತಲ್ಲ. ಯಾವ ಅವತಾರನೂ ಮಾಡಿದ್ರೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದ. ಒಂದು ಅವತಾರನೂ ಮಾಡಬೇಕಾಗಿಲ್ಲ. ಆದರೆ ಅದು ಲೀಲೆ ಅಷ್ಟೇ. ಆ ಲೀಲೆಯಿಂದ ಜನಕ್ಕೆ ಏನು ಉಪಯೋಗ ಅಂತ ಕೇಳಿದರೆ ಚಿಂತನೆ ಮಾಡೋದು ಸುಲಭ ಆಗುತ್ತೆ. ಲೀಲೆಗಳನ್ನು ಇವತ್ತು ಲೀಲೆ ಆಟದಲ್ಲಿ ಡ್ರಾಮಾ ಲೀಲೆ ತಾನೆ. ಎಷ್ಟು ಜನಕ್ಕೆ ಎಂಜಾಯ್ಮೆಂಟ್ ಆಗುತ್ತೆ ಅದರಿಂದ, ಎಷ್ಟು ಜನ ತಿಳುವಳಿಕೆ ಬರುತ್ತೆ. ಆದ್ದರಿಂದ ಲೀಲೆಯಿಂದನೂ ವಿಶೇಷವಾದ ಕೆಲಸ ಆಗುತ್ತೆ. ಆಟಗಳೆಲ್ಲ ಲೀಲೆ, ಆಟ ಆದರೆ ಲೀಲೆ ತಾನೇ. ಆಟಗಳೆಲ್ಲ ಯಾರು ದುಃಖದಲ್ಲಿದ್ದ ಆಟಕ್ಕೆ ಹೋಗ್ತಾರೆ ಯಾರು? ಅಂದರೆ ಅಲ್ಲ, ಅವ್ರ ಸ್ವರೂಪ, ಬಿಂಬರೂಪ, ಸ್ವರೂಪ, ಶಕ್ತಿ ಎಲ್ಲರಿಗೂ ಎಲ್ಲ ಮಾಡಕ್ಕೆ ಬರೋದವ್ರು ಏನು ಮಾಡ್ತಾರೆ? ಉದಾಹರಣೆಗೆ ಒಂದೇ ಅನ್ನ ಸಾರು ಬಡಿಸ್ಬಿಡೋದು ಬೇಕಾದ್ರೆ, ಅದು ಊಟ ಆಗುತ್ತೆ, ಅಲ್ಲ ಆಗುತ್ತೆ. ಆದ್ರೆ ವೆರೈಟಿ ಇದ್ದಷ್ಟು ಏನಾಗುತ್ತೆ? ಊಟ ಭಾಳ ಎಂಜಾಯಬಲ್ ಆಗುತ್ತೆ. ಆದಷ್ಟು ಅನೇಕ ಅವತಾರಗಳನ್ನು ಕಂಡಾಗ ಸ್ಮರಣೆ ಮಾಡೋದು ಸುಲಭ. ಒಂದೇ ಇದ್ದರೆ ಮರ್ತು ಹೋಗ್ಬಿಡಿ. ಯಾರೋ ಒಂದು ಕೊಟ್ಟಿರ್ತಾರೆ, ಅದು ನೋಡಿದ್ರೆ ನೆನಪಾಗುತ್ತೆ. ಎಲ್ಲ ಕೊಟ್ಟು ಯಾವಾಗಲೂ ನೆನಪಾಗುತ್ತೆ. ಮತ್ತು ಅದು ಎಲ್ಲ ಕೊಟ್ಟು ಯಾವಾಗಲೂ ಹೊರ್ತು ಬಿಡ್ತಾರೆ. ಅದು ಆಶ್ಚರ್ಯ. ಆದರೆ ಎಲ್ಲ ಕೊಟ್ಟ ದೇವ್ರನ್ನ
ಯಾವಾಗಲೂ ಮರ್ತು ಬಿಡ್ತಾರೆ. ಆಗಬಾರದು ಅಂತಾರೆ ದೇವರು ಲೀಲೆಯಿಂದ ಅನೇಕ ಇದೆಲ್ಲ ದ್ವೈತದಲ್ಲೇ ಬಂದಿದೆ. ಲೀಲೆಯ ಯಾತಿ ಅನೇಕ ರೂಪ ತಾವು. ಲೀಲೆಯಿಂದ ಭಕ್ತರ ಉಪಾಸನೆಗೆ ಅನುಕೂಲವಾಗಲಿ ಅಂತ ಕೂಡ ಪರಮಾತ್ಮ ಏನು ಮಾಡಿದ್ದಾನೆ. ತುಂಬ ಪದಾರ್ಥ ಕೊಟ್ಟಾಗ ಏನಾಗುತ್ತೆ, ಒಂದು ಬಿಟ್ಟರೆ ಒಂದು ಪರವಾಗಿಲ್ಲ. ಯಾವ್ದಾದ್ರು ಅಕಸ್ಮಾತ್ ಒಂದು ಕೆಟ್ಟರೆ ಅಂತ ತಿಳ್ಕೊಂಡು ನಮ್ಮ ದೃಷ್ಟಿಯಲ್ಲಿ ಇನ್ನೊಂದು ಮ್ಯಾನೇಜ್ ಒಂದೇ ಮಾಡಿ ಅದು ಕೆಟ್ಟ ಹೋಗ್ಬಿಟ್ರೆ ಏನಾಗುತ್ತಾಗ ಪೂರ್ತಿ ಊಟ ಇಲ್ದಾಗ ಆಗ್ತದೆ. ಕೆಲವು ಯಾರು ಮಾಡಿದ್ರಂತೆ, ಒಂದು ಕಡೆ ಇಡ್ಲಿ, ಒಂದು ಚಟ್ನಿ, ದೋಸೆ ಚಟ್ನಿ ಅಲ್ಲಿ ಬಸ್ಗಳಲ್ಲಿ ಕಳಿಸ್ಬೇಕಾಗಿದೆ. ನಾರ್ಮಲ್ ತಿಳ್ಕೊಬಿಟ್ಟಿದ್ದಾರೆ. ಇಡ್ಲಿ ಒಂದು ಬಸ್ಸಲ್ಲಿ, ಅದು ಚಟ್ನಿ ಒಂದು ಬಸ್ಸಲ್ಲಿ, ಅದು ಮಧ್ಯೆ ಹೆಲ್ಡಪ್ ಆಗಿದ್ದಾರೆ. ಇಡ್ಲಿ ಬಸ್ ಒಂದು ಚಟ್ನಿ, ಇಡ್ಲಿ ಅನ್ನೋ ಬರೀ ತಿನ್ಬೋದು, ಚಟ್ನಿ ಅವ್ರಿಗೆ ತೇರಾಗುತ್ತೆ. ಅದಕ್ಕೆ ದೇವರು ಏನು ಮಾಡ್ತಾರೆ ಅಂದರೆ ತಾನು ಎಲ್ಲ ವಿಧವಾದ ಕೊಡ್ತಾರೆ. ದೇವರ ಶಕ್ತಿ ಎಲ್ಲ ಇದು. ನಮ್ಮ ಶಕ್ತಿ ನೋಡ್ಕೊಂಡು ಪರಮಾತ್ಮ ಏನು ಮಾಡ್ತಾರೆ ಅಂದರೆ, ನಿಮಗಾಗಲ್ವಾ ಇದನ್ನು ತಗೊಳ್ಳಿ ಅಂತಾರಲ್ಲ ಹಾಗೆ. ಏನು ತಿನ್ನಕ್ಕೆ ಬರೋದಿಲ್ಲ, ಇಷ್ಟನ್ನು ಕುಡಿ ನೀವು ಕೊನೆ ಪಕ್ಷ ಅಂತ ಕೊಡ್ತಾರಲ್ಲ ಹಾಗೆ. ಏನ ವೃತ್ತಿ ನಾರಾಯಣೇ ಪರೆ. ಹಿಂದೆ ಈ ಲಿಂಗಾತ್ಮಕವಾದ ಶಬ್ದಗಳ ವೃತ್ತಿ ಅಂದ್ರೇನು? ವಾಚಕತ್ವ. ಗೊತ್ತಾಯ್ತಾ? ವಾಚಕತ್ವ ಮುಖ್ಯ. ಇಲ್ಲಿ ಸರ್ವಗತ ಅಂತ ಆಕಾಶ ನೆನಪಾಗತ್ತೆ, ದೇವ್ರ ನೆನಪಾಗಬೇಕು. ಅದು ಸರಿಯಾದ ಅದು. ಯಾವುದೇ ನೆನಪು ಮಾಡಿಕೊಂಡಾಗ ಕಾಲ ಇದೆ. ದೇವರು ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತಿ ಫಸ್ಟ್ ಬರಬೇಕಾದ್ರೆ ನಾವು ಹೊಗೆ ನೋಡಿದ ತಕ್ಷಣ ನಮಗೆ ಬೆಂಕಿ ಜ್ಞಾಪಕ ಬರುತ್ತೆ ಹೊರತು ಇನ್ನೇನೋ ಜ್ಞಾಪಕ ಬರೋದಿಲ್ಲ. ಆ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನು ಚಿಂತಿಸ್ತಕ್ಕಂಥ ಒಂದು ಸಾಮರ್ಥ್ಯ ಪಡ್ಕೋಬೇಕು. ಅದೇ ಉಪಾಸನೆ ಅಂತ ಅದೇ. ಓವರ್ನೈಟ್ ಬರೋದಿಲ್ಲ ಅದು. ಇವತ್ತು ಯಾರು ಕೊಟ್ಟರೆ ಹೆಸರು ಹೇಳ್ಬಿಡ್ತಾರೆ ಅಷ್ಟೇ, ದೇವರು ಕೊಟ್ಟ. ಅದು ಅಲ್ಟಿಮೇಟ್ ಏನದು, ಅದು ಎಂಬ ಬಂದ ಬರುತ್ತೆ. ಎಂಬ ಬಂದ ತಕ್ಷಣ ಯಾರು ನಮ್ಮ ಅಪ್ಪ ಕಳಿಸ್ತಾ ಅಂತ ಹೇಳ್ತಾರೆ, ಪೋಸ್ಟ್ ಮ್ಯಾನ್ ಕೊಟ್ಟ ಅಂತ ಹೇಳೋದಿಲ್ಲ. ಅದು ಇಲ್ಲಿ ಮಾತ್ರ ಹೇಳಕ್ಕೆ ಪೋಸ್ಟ್ ಮ್ಯಾನ್ ಕೊಟ್ಟ ಅಂತಲೇ ಹೇಳ್ಬಿಡ್ತಾರೆ. ಅವ್ರಿವ್ರ ಹೆಸರು ಹೇಳೋದಲ್ಲ, ಡೆಲಿವರರ್ಸ್ ಅವರೆಲ್ಲ ಯಾರು ಕೂಡ ಕೊಡೋ ಶಕ್ತಿ ಇಲ್ಲ. ಓಂ ಫಲಮತ ಉಪಪತ್ತೇ ಹೇ ಓಂ. ಫಲ ಕೊಡಿಸ್ತೇ ಪರಮಾತ್ಮ. ಇವತ್ತು ಅಕಸ್ಮಾತ್ ನಿಮ್ಮ ಮನೆ ಚೆಕ್ ಬಂತು ಅಂದರೆ ಗೌರ್ಮೆಂಟ್ ಗ್ರಾಂಟ್ ಕೊಟ್ಟ ಮೇಲೆ ಬರೋದು. ಇವತ್ತು ತೊಗೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕ್ರೆಡಿಟ್ ಸರ್ಕಾರ ಕೊಡ್ತು ಅಂತ ಹೇಳ್ತಾರೆ ಹೊರತು ಯಾರೋ ಕೊಟ್ಟ ಅಂತ ಹೇಳೋದಿಲ್ಲ. ಕೊಡಿಸ್ತವನ ಹೆಸರು ಕೂಡ ಹೇಳೋದಿಲ್ಲ. ಇವ್ರು ಎಷ್ಟೇ ಪ್ರಯತ್ನ ಪಟ್ಟು ಅದು ಒಪ್ತೆ ಹೋದರೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂತರ್ಯ ಹಾಂ ಏನೇ ವಾಚ್ಯತ್ವ. ವಾಚ್ಯತ್ವ ಅಂದ್ರೇನು? ಮೈಕ್ ಅಂದರೆ ಶಬ್ದ ಅರ್ಥ ಆಗುತ್ತೆ, ಡೆಸ್ಕ್ ಅಂದರೆ ಇದು ಅರ್ಥ. ಇದು ವಾಚ್ಯತ್ವ. ಡೆಸ್ಕಿಗೆ ಟೇಬಲ್ ಅಂತ ಹೇಳೋ ಶಕ್ತಿ ಇಲ್ಲ. ಡೆಸ್ಕನ್ನ ಟೇಬಲ್ ಅಂತ ಹೇಳೋ ಶಕ್ತಿ, ಚೇರ್ ಅಂತ ಹೇಳೋ ಶಕ್ತಿ ಇಲ್ಲ. ಎಲ್ಲ ಶಬ್ದನೂ ದೇವ್ರು ಹೇಳೋ ಶಕ್ತಿ ಇದೆ. ಇದು ಭಾರಿ ವಿಶೇಷ. ಇವತ್ತು ಮುಖ್ಯವಾಗಿ ಶಬ್ದಗಳು ಹೊರಟಿರೋದೇ ಅದಕ್ಕೋಸ್ಕರ. ಇದು ನದಿಗಳೆಲ್ಲ ಟರ್ನ್ ಆದಾಗ ಕಾಣಿಸುತ್ತೆ ಕೆಲವು ಸಲ. ಸುಮ್ಮನೆ ನೀವು ಇದರಲ್ಲಿ ನೋಡಿ, ಮ್ಯಾಪಲ್ಲಿ ನೋಡಿ, ಯಾಕಂದರೆ ಈಗ ಹೋಗ್ತಾ ಇರುತ್ತೆ. ಬಟ್ ಹೋಗೋದು ಮತ್ತು ನದಿಗೆ ಎಷ್ಟು ರೌಂಡ್ ನೋಡಿದ್ರು ಕೂಡ ಹೋಗೋದು ಎಲ್ಲಿಗೆ? ಅವು ಸಮುದ್ರ ಸೇರಬೇಕು, ಅವ್ರು ಬೇರೆ ಕಡೆ ಸೇರಾಗಿಲ್ಲ. ಅದೇ ಶಬ್ದಗಳು ಏನೇನೋ ಕಂಡ್ರೂ ಕೂಡ ಅಲ್ಟಿಮೇಟ್ಲಿ ದೇವರನ್ನೇ ಹೇಳಬೇಕು. ಅದು ಸಾಗರ, ಇದು ಗುಣಸಾಗರ. ಸಾಗರಕ್ಕೆ ಶಬ್ದಗಳು ನದಿಗಳು ಸೇರಿದಾಗೆ ಗುಣಸಾಗರದ ಪರಮಾತ್ಮನಂತೆ ಎಲ್ಲವೂ ಕೂಡ ಸೇರ್ತಾ ಇವೆ. ದೂರತೋ ಅಪಿ ಅತಿಶಕ್ತ ಸಹ ಲೀಲೆಯ ಕೇವಲಂ ಪ್ರಭು ಇತಿ ಜ್ಞಾಪಯಿತು ಕರ್ಮಕರ್ತೃರುಪಸರ್ಗತೋಭಿದ. ಅದು ಕರ್ಮ ಕರ್ತೃ ಎಲ್ಲ ತೋರಿಸ್ತಾನೆ. ಇವರಲ್ಲಿದ್ದು ಕೊಟ್ಟ, ಅವರಲ್ಲಿದ್ದು ತಗೊಂಡ, ಅವರಲ್ಲಿ ಇನ್ನೊಬ್ಬರಿಗೆ ಕೊಟ್ಟ, ಇವೆಲ್ಲ ವ್ಯವಹಾರ ಯಾತಕ್ಕೆ ಮಾಡ್ತಾನೆ? ಅನುಸಂಧಾನ ಸುಲಭವಾಗಲಿ ಅಂತ ಹೇಳೋದಕ್ಕೋಸ್ಕರ. ಏತದ್ ಏತತ್ ಭಾವಾಭಿಧಂ ಲಿಂಗಂ. ಏತದ್ಭಾವ ಅಂದ್ರೇನು? ಆ ರೀತಿಯಾದ ಇರುವಿಕೆ. ಇದು ದೇವರ ವಿಶಿಷ್ಟವಾದ ಲಕ್ಷಣ. ಇವತ್ತು ಒಂದು ರೀತಿ ಇದೆ. ಆ ರೀತಿ ತಗೊಳ್ಳೋದಕ್ಕೊಂದು ದೃಷ್ಟಾಂತ, ಒಳ್ಳೆ ದೃಷ್ಟಾಂತ ದೇವರು ಮುಂದೆ ಇಟ್ಟಿದ್ದಾನೆ. ಈಗ ವಾಟ್ರಿಗೆ ತಂದೆ ಫಾರಮ್ ಇಲ್ಲ, ಯಾವ ಫಾರಮ್ ತಗೊಳುತ್ತದು? ಯಾವ ಕಂಟೆನೇ ಯಾವ ಫಾರ್ಮ್ ಹೋಗ್ಬಿಡೋದು. ಅದಕ್ಕೆ ಫಿಸಿಕ್ಸ್ ಮೊದಲು ಓದೋದೇ 8ನೇ ಕ್ಲಾಸಲ್ಲಿ ಓದೋ ಅವೆಲ್ಲೇ ಫಸ್ಟ್ ಏನು ಓದ್ತಾರೆ? ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಆ್ಯಂಡ್ ಶೇಪ್. ಯಾವುದಿರೋದು ಅದೇ ಇರುತ್ತೆ. ಅದಕ್ಕೊಂದು ಇದು ಮಾಡಿದ್ರು, ತೋರಿಸಿ, ನಿಮ್ಗೆ ನೆನಪಿರುತ್ತೆ ಹೈಸ್ಕೂಲಲ್ಲಿ. ಒಂದು ಈ ಥರ ಶೇಪು, ಒಂದು ಈ ಥರ ಶೇಪು. ನೀರು ಹಾಕ್ಬಿಟ್ರೆ ಎಲ್ಲ ಆ ಶೇಪ್ ಕಾಣ ನೆನಪಿದೆಯಾ? ಹೈಸ್ಕೂಲಲ್ಲಿ ತೋರಿಸಿರ್ತಾರೆ ಅದನ್ನೆಲ್ಲ. ದೇವರು ಏನು ಮಾಡ್ತಾರೆ? ತತ್ತದ್ರೂಪಗತ, ತತ್ತದ್ ಪದಾರ್ಥಗತ, ತತ್ತದ್ರೂಪದಿಂದ ಪರಮಾತ್ಮ ಕೆಲಸ ಮಾಡಿಸ್ತಾನೆ. ಅದಕ್ಕೆ ನೋಡಿ ಪದ ಅದಿಲ್ಲ. ಈಗ ತತ್ತದ್ ಭಾವಾಭಿಧಂ ಲಿಂಗಂ ಕ್ರಿಯಾಲಿಂಗೇ ಚ ತತಃ ಪರ. ಕ್ರಿಯಾಲಿಂಗ, ಆ ರೀತಿ ಮಾಡಿಸುವಿಕೆ ದೇವ್ರ ಕೆಲಸ, ಆ ರೀತಿ ಇರುವಿಕೆ ದೇವರದ್ದು. ಅದೆಲ್ಲ ಕೂಡ ಏನದು? ವಿಶಿಷ್ಟ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್. ಧರ್ಮ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಅಂತ, ಯುನಿಕ್ ಆಗಿರೋದು. ಸುಡುವುದು ಬೆಂಕಿಯ ಧರ್ಮ, ಆರಿಸುವುದು ನೀರಿನ ಧರ್ಮ ಅಂತ ಹೇಳ್ತೀವಲ್ಲ, ಹಾಗೆ ಎಲ್ಲ ಧರ್ಮಗಳು ಪರಮಾತ್ಮನಲ್ಲಿವೆ. ಇದೆಲ್ಲ ವಿವರಣೆ ಮಾಡಿರೋದು, ಎಷ್ಟು ಬೇಕೋ ಅಷ್ಟು. ಅಂತರ್ಯಾಮಿ ಅಂತರಶ್ಚೇತಿ ಕ್ರಿಯಾಭಾವ ಖ್ಯ ಮುಚ್ಯತೆ. ಅಂತರ್ಯಾಮಿ ಅಂತರ ಎರಡು ಪದ ಇದೆ.
ಅಂತರ್ಯಾಮಿ ಅಂತಹ ಅಂತರ ಒಳಗಿರೋನು. ಇದು ಕ್ರಿಯಾಭಾವ ವಾಕ್ಯ. ಒಂದು ಕ್ರಿಯೆ ಒಂದು ಭಾವ, ಒಂದು ಕ್ರಿಯೆ ಒಂದು ಭಾವ ಅಂದರೆ ಒಳಗಿದ್ದು ನಿಯಮನ ಮಾಡ್ತಾನೆ ಎಂಬುದು ಕ್ರಿಯೆ, ವಸ್ತುವಿನ ಒಳಗಿದ್ದಾನೆಂಬುದೇನು ಭಾವ. ಇದೆಲ್ಲ ಭಾಷ್ಯದಲ್ಲಿ ಎಲ್ಲ ಇರುತ್ತೆ, ಬಟ್ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನೋಡೋದು. ಅದಕ್ಕೆ ಇವತ್ತು ಉದಾಹರಣೆಗೆ ಮೋಸಂಬಿಯಲ್ಲೇ ರಸ ಇರೋದು, ಅದು ತೊಗೊಳ್ಬೇಕಾದ್ರೆ ಸುಲ್ದು ಕೊಡಬೇಕು ಕೈಲಾಗದವ್ರಿಗೆ. ಆದರೆ ಒಳಗೆ ಎಲ್ಲಿಂದ ತಂದು ಹಾಕೋದಿಲ್ಲ ಅದನ್ನು. ಹಾಲು ಬೇರೆ ಕೆನೆ ಬೇರೆ ಅಲ್ಲ. ಹಾಲು ಚೆನ್ನಾಗಿ ಕಾಯಿಸಿ ಆರಿಸಿದಾಗ ಏನಾಗುತ್ತದೋ ಅದರೊಳಗೆ ಇದೆ, ಬಟ್ ಆ ಪ್ರೋಸೆಸ್ ಆಗೋವ್ರಿಗೆ ಸಿಗೋದಿಲ್ಲ. ಆ ಪ್ರೋಸೆಸ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಬೇಕು. ಅದಕ್ಕೆ ದೇವರು ಆ ರೀತಿ ಕಾಣ್ತಾನೆ. ಅದೃಶ್ಯತ್ವಾದ್ ಅಭಾವಾಕ್ಯಂ ಶ್ರುತಿಯಲ್ಲಿ ಲಿಂಗಾತ್ಮಿಕಾ ಪರ. ಅದೃಶ್ಯತ್ವಾದಿ ಅಭಾವಾಕ್ಯಂ ಶ್ರುತಿ ಲಿಂಗಾಧಿಕಾ ಪರ. ಶ್ರುತಿ ಅನ್ನೋದು ಲಿಂಗಕ್ಕಿಂತ ಅಧಿಕ. ಅಗ್ನಿ ಅಗ್ನಿ ಸುಲಭ, ಅದು ಬಿಸಿನೀರಿನ ಅಗ್ನಿ ಅಂತ ಕರಿಬೇಕಾದ್ರೆ ಒಂದು ಚೆನ್ನಾಗಿ ಕಾದಿರ್ಬೇಕದು. ಸುಮ್ಮನೆ ನೀರನ್ನು ಅಗ್ನಿ ಅಂತ ಕರಿಲಿಕ್ಕೆ ಬರೋದಿಲ್ಲ. ಸಿಕ್ಕಾಬಟ್ಟೆ ಕಾಯಿಸ್ಬಿಟ್ರೆ ಏನಾಗುತ್ತದೋ ಬೆಂಕಿ ಅಂತ ಕರೀತಾರೆ. ಆದರೆ ಅಗ್ನಿ ಅಂತ ಕರಿಬೇಕಾದ್ರೆ ಏನು ಬೇಕಿಲ್ಲ, ಮುಖ್ಯವಾದ ವೃತ್ತಿಯಲ್ಲೇ ಇದೆ. ಅಗ್ನಿ ಶಬ್ದ ಸುಡುವಿಕೆ ಅಂತ ಡೈರೆಕ್ಟಾಗಿ ಬರುತ್ತೆ, ಅದಕ್ಕೆ ನೀರು ಡೈರೆಕ್ಟ್ ಬರೋದಿಲ್ಲ, ಕಾಯಿಸ್ದಾಗ ಬರುತ್ತೆ. ಆ ದೃಷ್ಟಿಯಲ್ಲಿ ಪರಮಾತ್ಮನ ಗುಣಗಳೆಲ್ಲ ಸಹಜ ಆತನು. ಯಾವ ಗುಣ ಇದೆ ಉಳಿದಕ್ಕೆಲ್ಲ ಗುಣ ದೇವರು ಅನುಗ್ರಹ ಮಾಡಿದರೆ ಮಾತ್ರ ಬರಬೇಕು. ಈ ಫಂಡ್ಸ್ ಇದೆ, ರಿಲೀಸ್ ಮಾಡಿಲ್ಲ, ಎಲ್ಲ ಹೇಳಿಬಿಟ್ಟಿದ್ದಾರೆ, ಇನ್ನೂ ರಿಲೀಸ್ ಮಾಡಿಲ್ಲ. ಅಲ್ಲಿವರೆಗೆ ಏನು ಮಾಡಬೇಕು, ಅವರು ಕಾಯ್ತಾ ಇರಬೇಕು. ತೊಗೊಂಡ್ರೆ ಅವ್ರು ಕೊಡೋದಲ್ಲೇ ಅವ್ರು ತೊಗೊಳ್ಳೋಗೋ ಇಲ್ಲ, ಅವ್ರು ಕೊಡಬಾರ್ದು. ಇನ್ನು ಒಂದು ರಿಲೀಸ್ ಆರ್ಡರ್ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಸ್ಯಾಂಕ್ಷನ್ ಆರ್ಡರ್ ಇದೆ, ರಿಲೀಸ್ ಆರ್ಡರ್ ಇಲ್ಲ. ಸ್ಯಾಂಕ್ಷನ್ ಆರ್ಡರ್ ಓಕೆ, ಅದಾದ್ರು ಪ್ಲಾನ್ ಮಾಡ್ಕೋಬೋದು ಅಷ್ಟೇ ಅವರು, ಬಟ್ ರಿಲೀಸ್ ಆರ್ಡರ್ ಬರೋವರೆಗೂ ಒಂದು ಅಮೌಂಟ್ ಸಿಗಲ್ಲ ಅವನ ಕೈಲಿ. ಅನಿತ್ಯತ್ವಾತ್ ಕ್ರಿಯಾಣಂತೂ ಕಥಮೇವ ಸ್ವರೂಪತ. ಎಷ್ಟೋ ಸರ್ತಿ ಹೀಗಾಗುತ್ತೆ, ಕೋರ್ಟಲ್ಲಿ ಒಂದು ಆರ್ಡರ್ ಕೊಟ್ಬಿಡುತ್ತೆ, ಅದು ಎಕ್ಸಿಕ್ಯೂಟ್ ಆಗಬೇಕದು. ಎಕ್ಸಿಕ್ಯೂಷನ್ ಆರ್ಡರ್ ಮತ್ತೆ ಬರುತ್ತೆ, ಇಬ್ಬರು ಹೋಗಿ ಮಾಡಿ ಬರಬೇಕು ಅಂತ ಹೇಳ್ತಾರೆ. ಅದು ಬರದೇ ಹೋದರೆ, ನಮ್ಮ ಪಾಠದ ಪರ ಒಬ್ರು ಹೇಳ್ತಿದ್ರು, ಪಾಪ ಅವ್ರ ಪರ ಕೇಸ್ ಆಗಿದೆ, ಕೇಸ್ ಅವ್ರ ಪರನೇ ಆಗೋಗ್ಬಿಟ್ಟಿದೆ. ಗುಂಡ ಇದ್ದಾನೆ ಮನೆಯೊಳಗೆ, ಬಿಡ್ತಾ ಇಲ್ಲ ಅವನು. ಇವನು ಬಿಡ್ಸಕ್ಕೆ ಗುಂಡ ಕರ್ಕೊಂಡು ಹೋಗ್ಬಾರ್ದು, ಇವನು ಗುಂಡ ಆಗಿಬಿಡ್ತಾನೆ. ಆಗ ಏನು ಮಾಡ್ಬೇಕು, ಇವನು ಮತ್ತೆ ಕೋರ್ಟ್ರಿಂದ ತರಬೇಕು. ಅದು 2 ವರ್ಷ ಆದ್ರೂ ಇನ್ನೂ ಬಂದೇ ಇಲ್ಲ ಅಂತದೆ. ಆಲ್ರಾಗಿ ವರ್ಷ ಆದರೂ 2 ವರ್ಷ ಆದ್ರೂ ಇನ್ನೂ ಬಂದೇ ಇಲ್ಲ. ಪಾಪ ತುಂಬ ಇದು ಮಾಡ್ತಿದ್ರು, ಎಲ್ಲಿದ್ದಾರ ಗೊತ್ತಿಲ್ಲ. ಈಗ ಭಾಳ ಯೋಚನೆ ಮಾಡ್ತಿದ್ರು ಪಾಪ. ಅಂದರೆ ಎಷ್ಟು ಆಲ್ರಾಗೂ ಅವ್ನು ಗುಂಡ ಬಿಡ್ತಾ ಇಲ್ಲ ಅವನು, ಅರ್ಥ ಆಯ್ತಾ. ಇವನು ಒದ್ದವಾಗಲಿಕ್ಕೆ ಇವನು ಹಾಕಬಾರ್ದು, ಇವನು ಅವ್ರ ಕೆಲಸ ಮಾಡಬೇಕು. ಬಿಡಿಸಿ ಕಂಡಕ್ಟರ್ ಒಂದು ಎಬ್ಬಿಸ್ತಾನೆ, ನಾವೇ ಎಬ್ಬಿಸ್ಬಾರ್ದು ಅವ್ನು ಕೂತವ್ರನ್ನ. ನಾನು ತೋರಿಸ್ಬೇಕು, ನಮ್ಗೆ ತೋರಿಸ್ಬಿಟ್ಟು ಅವನೇನು ಮಾಡಿ ಬರ್ತಾನೆ, ಕಂಡಕ್ಟರ್ ಮೇಲೆ ಎದ್ದು ಕೊಡಿಸ್ತಾನೆ. ನಾವು ಬೆಳೆಸ್ಲಕ್ಕೆ ಹೋದರೆ ಅವ್ನು ನಮ್ಮ ಕಡೆ ನೋಡೋದಿಲ್ಲ, ಎಲ್ಲೋ ನೋಡ್ತಿರ್ತಾನೆ, ಅರ್ಥ ಆಯ್ತಾ. ಅದಕ್ಕೊಂದು ರೈಟ್ ಬೇಕು. ಟಿಕೆಟ್ ತೊಗೊಂಡು ಮಾತ್ರಕ್ಕೆ ನಿಮಗೇನಲ್ಲ, ಯಾರೋ ಕೂತ್ಬಿಟ್ಟಿದ್ರೆ ಎಬ್ಬಿಸೋದು ನಮ್ಮ ಕೆಲಸ. ಥ್ರೂ ಪ್ರಾಪರ್ ಚಾನಲ್ ನಾವೇ ಎಬ್ಬಿಸ್ಲಕ್ಕೆ ಎದ್ದು ಹೇಳೋದು ಕಿಡಿಯೋದಾಗೆಲ್ಲ ಮಾಡಬಾರ್ದು. ಅದಕ್ಕೇನೆ ದೇವರು ಆ ರೀತಿ ಮಾಡ್ತಾನೆ. ಇವೆಲ್ಲ ದೇವರು ಮಹಿಮೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭವಾದ ಪ್ರಸಂಗಗಳು. ಅನಿತ್ಯತ್ವಾದ ಕ್ರಿಯೆ. ಬಡಿಸೋರು ಅಡುಗೆ ಆಗಿದೆ, ಬಡಿಸೋರು ಇಲ್ಲ, ನಾನು ದೋಷ ಬಂತೀಗ ಅದು ಡೆಲಿವರಿ ವ್ಯವಸ್ಥೆ ಇದೆ, ಬರದ ಹೋದರೆ ಕೆಟ್ಟೋಗ್ಬಿಡುತ್ತೆ ಮತ್ತೆ. ಅದು ಶ್ರುತಿಯಲ್ಲಿ ಲಿಂಗಾಧಿಕಾಮತ. ಸೊ ಶ್ರುತಿ ಯಾವಾಗಲೂ ಲಿಂಗಕ್ಕಿಂತ ದೊಡ್ಡದು. ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಇವೆಲ್ಲ ಇದೆಯಲ್ಲ, ಇದರಲ್ಲಿ ಬಂದಾಗ ಸ್ವಾರಸ್ಯ ಏನು ಗೊತ್ತಾ, ಉಪಕ್ರಮಾದಿಗಳಲ್ಲಿ ಉತ್ತರೋತ್ತರ ಪ್ರಬಲ, ಇವರುಗಳಲ್ಲಿ ಪೂರ್ವ ಪ್ರಬಲ. ಶ್ರುತಿ ಭಾರಿ ಶ್ರೇಷ್ಠ, ಶ್ರುತಿ ಮೊದಲನೇದು ಶ್ರೇಷ್ಠ, ಅದರಲ್ಲಿ ಉಪಸಂಹಾರ ಕೊನೆಯದು ಅದು ಶ್ರೇಷ್ಠ. ಅರ್ಥ ಆಯ್ತಾ? ಏನ ಲಕ್ಷಣ ಮನುಷ್ಯನ ಲಿಂಗ ಏನು, 2 ಕೈ 2 ಕಾಲು 1 ತಲೆ ಇತ್ಯಾದಿ ಇರೋದು ಮುಖ್ಯ. ವಿಚಾರ ಮಾಡೋ ಶಕ್ತಿ ಮನುಷ್ಯನ ವಿಚಿತ್ರ ಕ್ಯಾರೆಕ್ಟರಿಸ್ಟಿಕ್. ಇನ್ನು ಯಾವುದೇ ಅವಯವ ಇದ್ರೂ ಕೂಡ ಪ್ರಾಣಿಗೂ ಇರುತ್ತೆ, ಎಲ್ಲೆಲ್ಲ ಇರುತ್ತೆ. ಆದರೆ ಬುದ್ಧಿ ಮಾತ್ರ ಯಾವುದಕ್ಕಿರೋದು, ಮನುಷ್ಯನಿಗೆ ಅಷ್ಟೇನೆ. ಅದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್. ಅದು ಕೂಡ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಏನಂತ ಕರೀತಾರೆ, ಲಿಂಗ ಅಂತ ಕರೀತಾರೆ. ಎಲ್ಲ ಕಡೆ ಇದ್ರೆ ಕಾಮನ್ ಇದ್ರೆ ಕರೆಯೋದಿಲ್ಲ. ಹಸು 4 ಕಾಲಿರೋ ಹಸು ಅಂದರೆ ಎಮ್ಮೆಗೂ ಇರುತ್ತೆ, ಆಗಲಿಲ್ಲ. ಅದು 6 ಕಾಲಿದೆ, ಯಾವುದು ಋಣಕ್ಕೆ 6 ಕಾಲಿಂದ ಎಷ್ಟಿದೆ, 4 ಕಾಲಿಂದ ಇಷ್ಟು ದೊಡ್ಡದಿದೆ. ಹಾಗೆ ಯುಕ್ತಿ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳಿರ್ತಾರೆ ಈಗ ಶಾಸ್ತಾದಿಮತ್ವ, ಗಂಗೆದೊಗರು ಅಂತ ಕರೀತಾರೆ. ಅಥವಾ ಯಾವುದಕ್ಕಿರೋದದು, ಇವಕ್ಕಿರೋದಿಲ್ಲ, ಈ ವಿದೇಶಿ ಹಸುಗಳಿಗೆ ಇರೋದಿಲ್ಲ. ಅದು ಯಾವುದಕ್ಕಿರುತ್ತದು, ಅಂದಕ್ಕೆ ಮಾತ್ರ. ಅದ್ರ ಲಕ್ಷಣ ಹೇಳ್ಬಿಟ್ಟಿದ್ದಾರೆ. ಅದೇ ಹೇತು ಶಬ್ದ, ಲಿಂಗ ಅದು ಬೇರೆ. ಹೇತು ಒಂದು ಇದು ರಫ್ಲಿ ಅರ್ಥ ಇದೆ, ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಅರ್ಥ ಹೇಳಬಾರ್ದು. ಯಾವುದು ಹೇಳಬೇಕು, ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಅಷ್ಟೇ. ಅದಕ್ಕೆ ವ್ಯಾಪ್ತಿ, ಅದು ಅಲ್ಲಿ ಲಿಂಗ ಅಂದರೆ ವ್ಯಾಪ್ತಿಗೆ ಕಾರಣವಾಗತಕ್ಕಂಥದ್ದು ಲಿಂಗ. ಅದು ನೋಡಿದ ತಕ್ಷಣ ನೆನಪಾಗತ್ತೆ. ಇದು ಹಾಗಲ್ಲ, ಸರ್ವಗತತ್ವ, ಅವನಲ್ಲಿ ಬೇರೆ ಕಡೆ ಇಲ್ಲವೇ ಇಲ್ಲ. ಅದು ಅಲ್ಲೂ ಕೂಡ ಇಂಡೈರೆಕ್ಟ್ಲಿ ಬರುತ್ತೆ. ಅದು ಹೊಗೆ ಇರುವಿಕೆ ಅನ್ನೋ ಬೆಂಕಿ ಇರಲೇಬೇಕು.
ಅದು ಯುನೀಕ್. ಅನಿ ಆ ಅದೇ ಧರ್ಮ ಲಿಂಗ ಇವೆಲ್ಲ ಒಂದೇ ಪದ. ಅಲ್ಲಿ ಧರ್ಮ ಅಂತೇಳಿ ಯುಕ್ತಿ ಅಂತ ಆಗೋದೇ ಇಲ್ಲ. ಇಲ್ಲಿ ಧರ್ಮ ಅಂದ್ರೆ ಯುಕ್ತಿ ಆಗುತ್ತೆ. ಅಸಾಧಾರಣ ಧರ್ಮನೇ ಏನಂತಾರೆ ಮತ್ತೆ ಅದು ಲಿಂಗ. ಅಸಾಧಾರಣ ಧರ್ಮ ಆಗಬೇಕು. ಕೆಲವು ಪದ ಉಪಯೋಗಿಸಿದ್ರೆ ಸಿನಾನಿಯಮ್ಸ್ ಆಗುತ್ತೆ, ಕೆಲವು ದೂರ ಹೋಗಿಬಿಡುತ್ತೆ. ಬಟ್ ಇಲ್ಲಿ ಮಾತ್ರ ಅದನ್ನೇ ಹೇಳಬೇಕು. ಅನಿತ್ಯತ್ವಾತ್ ಕ್ರಿಯಾ ಅಲ್ಲಿ ಧರ್ಮ ಅಂದ್ರೆ ಇನ್ನೊಂದು ಧರ್ಮ, ಆ ಧರ್ಮ ಅಲ್ಲ. ಸಂಧ್ಯಾನೆ ಮಾಡೋ ಧರ್ಮ ಆ ಧರ್ಮ ಅಲ್ಲ. ವಸ್ತುವಿನ ಗುಣಧರ್ಮಗಳು ಅಂತ ಕರೀತಾರೆ. ಗುಣಧರ್ಮ ಅಂತೇಳಿ ಅದರದ್ದೇ ಕ್ವಾಲಿಟೀಸ್, ಕ್ಯಾರೆಕ್ಟರಿಸ್ಟಿಕ್ಸು. ಅದ್ರ ಯುನೀಕ್ ಆಗಿದ್ದರೆ ಸ್ಪೆಷಲ್. ಅದನ್ನ ತಿನ್ನೋದು ಮೊದಲಾದ ಕ್ರಿಯೆಗಳೆಲ್ಲ ಅದನಾದಿ ಕ್ರಿಯೆಗಳು. ಇತಿ ಚೇತ್ ಸ ವಿಶೇಷೋಪಿ ಕ್ರಿಯಾಶಕ್ತಾತ್ಮನಾ ಸ್ಥಿರ ನಿತ್ಯತ್ವಾತ್ ಕ್ರಿಯಾಣಾಂತು ಸ್ವಯ ಕಥಮೇವ ಸ್ವರೂಪತ. ಅನಿತ್ಯತ್ವಾತ್ ಕ್ರಿಯಾಣಾಂತು ಕಥಮೇವ ಸ್ವರೂಪತ. ಕ್ರಿಯಾಶಕ್ತಿ ಆತ್ಮನಾ ಸ್ಥಿರ. ಎಷ್ಟು ವಿಷಯ ಹೇಳ್ತಾರೆ ನೋಡಿ. ಹೀಗೆ ಹೇಳ್ತೀರಿ ನೀವು, ದೇವರ ಕ್ರಿಯೆಯು ನಿತ್ಯ ಅಂತ ಹೇಳ್ತೀರಿ. ಹಾಗಿದ್ದರೆ ಸೃಷ್ಟಿಯ ಒಂದು ಕ್ರಿಯೆ ಈಗೆಲ್ಲಿ ಮಾಡ್ತಾನೆ ದೇವರು? ಈ ಸ್ಥಿತಿ ಮಾಡ್ತಾಯಿದ್ರು. ಹಳೆಯ ಕಾಲದಲ್ಲಿ ಸೃಷ್ಟಿ ಮಾಡೋದು ಏನು, ಲಯ ಮಾಡ್ತಾ ಹೋಗ್ತಾರೆ. ನಿತ್ಯ ಆದಮೇಲೆ ಏನಾಗಬೇಕು? ಯಾವಾಗಲೂ ಸೃಷ್ಟಿ ಮಾಡ್ತಿರ್ಬೇಕು, ಯಾವಾಗಲೂ ಲಯ ಮಾಡ್ತಿರ್ಬೇಕು. ಎಲ್ಲ ಗುಣಗಳು ನಿತ್ಯ ಅಂದಮೇಲೆ ಎಲ್ಲ ಕೆಲಸ ಯಾವಾಗಲೂ ಮಾಡಬೇಕು. ಆದರೆ ಹಳೆಯ ಕಾಲದಲ್ಲಿ ಇದಾಯಿತು, ಮಧ್ಯ ಕಡೆ ಏನು ಮಾಡ್ತಾನೆ ಇಲ್ಲ. ಅರ್ಥ ಆಯ್ತಾ? ತಪ್ಪಾಯ್ತಲ್ಲ ಅದಕ್ಕೆ ಇಲ್ಲ. ಕ್ರಿಯೆ ಎರಡು ಇದೆ. ಏನಿದೆ? ಒಂದು ವ್ಯಕ್ತಿ, ಒಂದು ಶಕ್ತಿ. ಮತ್ತು ಬಸ್ಸಿಗೆ ಒಳ್ಳೆ ಫಸ್ಟ್ ಕ್ಲಾಸ್ ಬಸ್ ಹೋಗೋ ಶಕ್ತಿ ಇದೆ. ಆ ಸಿಗ್ನಲ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋಗೋ ಶಕ್ತಿ ಹೋಗಿಲ್ಲ. ಅದಕ್ಕೆ ಏನಾಗಿಲ್ಲ? ವ್ಯಕ್ತಿ ಮಾಡೋಂಗಿಲ್ಲ. ವ್ಯಕ್ತಿ ಮಾಡೋದು ಅಂದ್ರೆ ಏನು? ಹೊರಗೆ ಹಾಕೋದು. ಹೊರಗೆ ಹಾಕಿಲ್ಲ. ಶಕ್ತಿ ಇದೆ. ಮತ್ತು ಏಕಾಸಿ ತಿನ್ನೋ ಶಕ್ತಿ ಇದೆಯೋ ಅಲ್ವಾ? ವ್ಯಕ್ತಿ ಮಾಡೋದಿಲ್ಲ. ಏನೇನು ತಿನ್ನಕ್ಕೆ ಬರಲ್ಲ. ಯಾರು ಅಂದ್ಕೊಂಡು ನಾಳೆ ಬಾತೋರು, ಇವತ್ತು ತೋರಿಸೋದು, ನಾಳೆ ತೋರಿಸ್ತೀನಿ, ಇವತ್ತು ತೋರಿಸಿಬಿಡೋದ್ರೆ ವ್ರತ ಹೋಗಿಬಿಡೋದು, ತೋರಿಸೋದಿಲ್ಲ. ಆದ್ದರಿಂದ ವ್ಯಕ್ತಿ, ಇವೆಲ್ಲ ಪದಗಳು ಬೇರೆಯವ್ರಿಗೆ ಗೊತ್ತೇ ಇಲ್ಲ. ಆಚಾರ್ಯ ಹೇಳಿದ ಮೇಲೆ ಗೊತ್ತಾಯ್ತು, ಇದು ಉಳಿದವ್ರಿಗೆ ಇನ್ನೂ ಗೊತ್ತಿಲ್ಲ. ಅರ್ಥ ಆಯ್ತಾ? ವ್ಯಕ್ತಿ ಬೇರೆ, ಶಕ್ತಿ ಬೇರೆ. ಅರ್ಥ ಆಯ್ತಾ? ಇವತ್ತು ರೋಗ ಕಣ್ಣಿಗೆ ಕಾಣೋದೇ ಇಲ್ಲ, ಒಳಗೆ ಕೊಲ್ತಾ ಇರ್ತದೆ, ಅದು ಬೇರೆ. ಆದರೆ ಇರೋರು ಕಾಣಿಸುತ್ತೆ. ಕೆಲವು ಸಲ ಕೈಕಾಲು ಬರೋದವ್ರು ಕಣ್ಣಿಗೆ ಕಾಣಿಸುತ್ತೆ, ಕೆಲವು ಜ್ವರಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದು ವ್ಯಕ್ತಿ ಶಕ್ತಿ. ಇವತ್ತು ಈ ಪದ ನೆನಪಿಟ್ಕೊಂಡ್ಬಿಟ್ರೆ ದೇವ್ರ ಎಲ್ಲ ಶಕ್ತಿ ಎಲ್ಲ ಕಾಲಕ್ಕೂ ದೇವರಲ್ಲಿದೆ. ಅದೇನು ಮಾಡ್ತಾ ಇಲ್ಲ, ಯಾವ ಕಾಲಕ್ಕೆ ಏನು ಬೇಕು ಅದನ್ನು ತೋರಿಸ್ತಾರೆ. ಇದು ಯಾತಕ್ಕೆ ಅಂದರೆ ವಿಶೇಷ. ಮತ್ತು ಸ್ವರೂಪ ಆದಮೇಲೆ ಯಾವಾಗ ಕಾಣಬೇಕಲ್ಲ ಅಂದರೆ ಕಾಣೋದು, ವಿಶೇಷದಿಂದಾಗಿ ಕಾಣೋದಿಲ್ಲ. ಆಗ ಮತ್ತೆ ಎಲ್ಲರಿಗೂ ಹೊಡೆಯೋ ಶಕ್ತಿ ಇದೆಯಲ್ಲ, ಮುದ್ದು ಹೊಡೆದ್ರೆ ಹೋಗ್ಬಿಟ್ರೆ ಏನಾಗುತ್ತೆ? ಇವನ್ನೆಲ್ಲರೂ ಸೇರಿ ಒಟ್ಟಿಗೆ ಹೊಡಿತಾರೆ, ಮಾಡಕ್ಕೆ ಬರೋದಿಲ್ಲ. ಯಾಕೆ? ವ್ಯಕ್ತಿ ಮಾಡಬಾರ್ದು. ಏನೋ ಅಂತ ಸುಮ್ಮನಿದ್ದೀನಿ ಅಂತ ಹೇಳ್ತಾರಲ್ಲ, ವ್ಯಕ್ತಿ ಮಾಡ್ತಾ ಇಲ್ಲ ಅಂತ ಅರ್ಥ. ಹೊಡಿಲಕ್ಕೆ ಬರುತ್ತೆ, ನೀನು ಬೈ, ನನಗೂ ಬೈಲಕ್ಕೆ ಬರುತ್ತೆ, ಆದರೆ ನಾನು ಬೈಯೋದಿಲ್ಲ, ಅದು ತೋರಿಸೋದಿಲ್ಲ ಅಂತ. ಇದು ಎಲ್ಲ ಪದ ಜ್ಞಾಪಕ ಇಟ್ಕೊಂಡಿರ್ಬೇಕು. ಒಂದು ಸರ್ತಿ ಬಂದ್ಮೇಲೆ ಮತ್ತೆ ಮರಿಬಾರ್ದು ಅದನ್ನು. ಅಷ್ಟು ಗೊತ್ತಾಗ್ಬಿಟ್ಟು ಯಾವ ಗಟ್ಟಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. ವ್ಯಕ್ತ್ಯಾತ್ಮನ ಸ್ಥಿರ. ರಾತ್ರಿ 2 ಗಂಟೆಗೆ ಊಟ ಮಾಡೋ ಶಕ್ತಿ ನಮಗಿದೆ, ಮಾಡಬಾರ್ದು. ಯಾಕೆ ಮಾಡೋದಿಲ್ಲ? ಆ ಕಾಲ ಅಲ್ಲದು. ಅದು ಆ ಕಾಲದಲ್ಲಿ ವೈದ್ಯರು ಹೇಳ್ತಾರೆ, ಶಾಸ್ತ್ರನೂ ಹೇಳೋದು, ಲೇಟಲ್ಲಿ ತಿಂದರೆ ಜೀರ್ಣ ಆಗೋದಿಲ್ಲ. ಗೊತ್ತಾಯ್ತಾ? ಶಕ್ತಿತ ವ್ಯಕ್ತಿತ ಚೇತಿ ವಿಶೇಷೋಪಿ ವಿಶೇಷವಾನ್ ಇದೆ. ಶಕ್ತಿತ ವ್ಯಕ್ತಿತ. ಶಕ್ತಿತ್ವ ವ್ಯಕ್ತಿತ್ವ ಅಂದ್ರೂ ಒಂದೇ, ಶಕ್ತಿತ ವ್ಯಕ್ತಿತ ಅಂದ್ರೂ ಒಂದೇ. ವಿಶೇಷದಿಂದ ಹಾಗೆ ಕರೀತಾರೆ. ಅಭಿನ್ನೋಪಿ ಕ್ರಿಯಾದಿಶ್ಚ ಸ್ವಭಾವ ಇತಿ ಶ್ರುತಿ. ಅಭಿನ್ನ ಕ್ರಿಯಾದಿಗಳು ವ್ಯಕ್ತಿ ಆಗೋದಿಲ್ಲ, ಆದರೂ ಸ್ವಭಾವನೇ ಅದು. ಪರಾಸ್ಯ ಶಕ್ತಿ ವಿವಿಧ ಇವೆ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಪ್ರತಿಯೊಂದು ಸ್ವಾಭಾವಿಕ. ಜ್ಞಾನಂ ನಿತ್ಯಂ ಕ್ರಿಯಾ ನಿತ್ಯ ಬಲಂ ಶಕ್ತಿ ಪರಾತ್ಮನಃ ನಿತ್ಯಾನಂದೋ ವ್ಯಯ ಪೂರ್ಣೋ ಭಗವಾನ್ ವಿಷ್ಣುರಚ್ಯುತಃ. ಜ್ಞಾನ ನಿತ್ಯ, ಕ್ರಿಯಾ ನಿತ್ಯ, ಬಲ ನಿತ್ಯ, ಶಕ್ತಿ ನಿತ್ಯ, ಪರಮಾತ್ಮನದು. ಆದರೆ ನಿತ್ಯಾನಂದ ಇವರು ರಾಮರೂಪದಲ್ಲಿ ಸೀತಾಕೃತಿ ಕಳ್ಕೊಂಡ್ಬಿಟ್ಟ ಮಾಡೋದು, ಅಳತು, ಅದು ಆನಂದ ವ್ಯಕ್ತಿ ಮಾಡ್ತಾ ಇಲ್ಲ ಪರಮಾತ್ಮ. ಆನಂದ ಒಳಗಿದೆ. ಇವನು ಅಳೋ ಪಾಠ ಮಾಡ್ತಾನೆ ಡಾಕ್ಟರ್. ಇದರೊಳಗೆ ಒಳಗೆ ಖುಷಿ, ಇಷ್ಟು ದುಡ್ಡು ಬರುತ್ತೆ ನನಗೆ, ಒಳಗೆ ಖುಷಿ ಇದೆ, ಅವ್ರು ಹೊರಗೆ ತೋರಿಸೋದಿಲ್ಲ. ಒಳಗೆ ಮಾತಾಡ್ತಾನೆ ಇರ್ತಾರೆ, ಒಳಗೆ ಆನಂದ ಇದೆ. ಗೊತ್ತಾಯ್ತಿಲ್ಲ? ಅವ್ರು ಬಂದು ಕೇಳ್ತಾರೆ, ಚೆನ್ನಾಗಿ ಮಾಡಿದ್ದ ಅಂತ ಕೇಳ್ತಾರೆ. ಬಂದು ಈಗ ಸೈಡ್ನಲ್ಲಿ ಬಂದು ಸರಿ ಹೋಯ್ತಾ ಅಂತ ಕೇಳ್ತಾರೆ. ಅದೇ ಭಾರಿ ಖುಷಿ ಪಡ್ತಾನೆ. ಇದೆಲ್ಲ ಏನದು? ಅನ್ನು ಮಾಡ್ತಿರೋದೇ ಒಂದು ದುಃಖದ ಪಾಠ ಮಾಡ್ತಾ ಇದ್ದಾನೆ, ಆನಂದ ಅನುಭವಿಸ್ತಾ ಇದ್ದಾನೆ. ಸ್ವಾರಸ್ಯ, ಭಾರಿ ಒಳ್ಳೆ ರೀತಿ ಮಾಡಿದ್ದೇನೆ ನಾನು ಅಂತೇಳಿ. ಇದು ಸಾಮಾನ್ಯ ಅರ್ಥ ಆಗೋದಿಲ್ಲ, ಅದು ನಮಗೀಗ ಅರ್ಥ ಆಗುತ್ತೆ. ಒಂದು ತೋರಿಕೆಯ ದುಃಖದಲ್ಲೂ ಒಳಗೆ ಆನಂದ ಇದೆ ಅಂತ ಹೇಳಿದಾಗ ಪರಮಾತ್ಮ ಆ ಕಾಲದಲ್ಲೂ ಆನಂದ ಪಡ್ತಾನೆ ಹೊರತು ಏನು ಮಾಡ್ತಾ ಇಲ್ಲ, ದುಃಖ ಪಡ್ತಾ ಇಲ್ಲ. ಅಭಿನ್ನೋಪಿ ಕ್ರಿಯಾದಿಶ್ಚ, ಅದಾಯ್ತು. ನಿತ್ಯಾನಂದೋ ವ್ಯಯ ಪೂರ್ಣಃ ಭಗವಾನ್ ವಿಷ್ಣುರಚ್ಯುತಃ. ಈ ನಿತ್ಯ ಅಂತ ದೇವರ ಹೆಸರಿದೆ. ನಿತ್ಯೋ ನಿತ್ಯ ರಾಮ ಅಂತ ಹೇಳಿದ್ರೆ ನಿತ್ಯ ಅಂದ್ರೇನು?
ಪ್ರತಿಯೊಂದು ನಿತ್ಯ ಶಕ್ತಿ, ನಿತ್ಯ ಆನಂದ, ನಿತ್ಯ ಜ್ಞಾನ ಎಲ್ಲ ಸೇರಿಸ್ತಾ ಹೋಗಬೇಕು. ಪ್ರತಿಯೊಂದು ನಿತ್ಯ ದೇವರಿಗೆ ಕನೆಕ್ಟ್ ಆಗಿರೋದೆಲ್ಲ. ರಾಮರೂಪ ನಿತ್ಯ, ಕೃಷ್ಣ ರೂಪ ನಿತ್ಯ. ಇವತ್ತು ನಮಗೆ ಕಾಣೋದಿಲ್ಲ, ಇರೋ ಸಿತ್ಯ. ಅದು ಎಲ್ಲ ಕಡೆ ಇದೆ. ಮತ್ತೆ ಎಲ್ಲೋ ಇದೆ ಕಾಣೋದಿಲ್ಲ ಅಂದರೆ ಸರಿ. ಹಿಮಾಲಯ ಕಾಣೋದಿಲ್ಲ, ಯಾತಕ್ಕೆ? ಇಲ್ಲಿಲ್ಲ, ಅಲ್ಲಿದೆ. ಅಲ್ಲಿಗೆ ಹೋದ್ರೆ ಇಲ್ಲಿ ಕಾಣಿಸೋದಿಲ್ಲ. ದೇವ್ರು ಹಾಗಲ್ಲ, ಎಲ್ಲ ಕಡೆ ಇರೋ ಎಲ್ಲ ಕಡೆನೂ ಕಾಣಿಸ್ಬೇಕು. ವಿಶ್ವರೂಪ ಅದಕ್ಕೆ ತೋರಿಸಿದ್ದು. ವಿಶ್ವರೂಪ ಕಾಣದೇ ಇರೋ ಪದ ಏನು ನೋಡಬೇಕೋ ತೋರಿಸು, ನೋಡೋ ಅರ್ಜುನ, ಆಯ್ತಾ? ಅರ್ಜುನ ತರ ಕಂಡಿದ್ದೇನೆ ಹೇಳಿದ. ಬಟ್ ಎಲ್ಲ ಹೇಳಿದ ಅಂತ ಹೇಳಕ್ಕೆ ಬರಲ್ಲ, ಅಷ್ಟು ಹೇಳಕ್ಕೆ ಸಾಧ್ಯ. ಆತನೇ ಹೇಳ್ತಾನೆ, ಹೇಳೋದಕ್ಕೆ ನಂಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಹೇಳೋದೇನು ಬಂತು, ಪೂರ್ತಿ ನೋಡ್ಲಿಕ್ಕೆ ಆಗ್ತದಿಲ್ಲ, ಬೇಗ ತೆಗೆದುಬಿಡೋದು. ಇದೆಲ್ಲ ಭಕ್ತಿ ಕಾರಣ ಆಗತ್ತೆ. ಸುಮ್ಮನೆ ಓದಿ ದೊಡ್ಡ ಆರ್ಗ್ಯೂ ಮಾಡೋದೆಲ್ಲ ಏನದು ಪಾಂಡಿತ್ಯ. ಈ ಲಾಯರ್ ವಾದ ಮಾಡ್ತಾರೆ, ಪಾಂಡಿತ್ಯ ಅದು. ಅವನಿಗೆ ಗೊತ್ತು ಇವನು ಕೊಲೆ ಮಾಡಿದ್ದಾರೆ ಅಂತ. ಮಾಡೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದೆಲ್ಲ ಏನೋ ಮಾತಷ್ಟೇ, ಒಳಗೇನಿದೆ ಅವನಿಗೆ ಗೊತ್ತು ಅಪರಾಧಿ ಅಂತ. ಅದೇ ರೀತಿ ಇವನು ಅಪರಾಧಿ ಅಲ್ಲ ಅಂತ ಹೇಳ್ಬೇಕಾದ್ರೆ ಅಪರಾಧಿ ಆಗಿದ್ದಾನೆ. ಇವನು ಅಪರಾಧಿ ಇದ್ದಾನೆ ಅಲ್ಲ ಅಂತ ಹೇಳ್ತಾನೆ, ಒಳಗಿದೆ ಹೌದು ಅಂತೇಳಿ. ಇದೆಲ್ಲ ಕೂಡೋದು ಕಷ್ಟ. ಅದು ಎರಡು ಕೂಡಿದಾಗ ಜ್ಞಾನ ಆಗುತ್ತೆ. ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಸುಮ್ಮನೆ ವಾದಿಸ್ತಾ ಹೋಗ್ತಾರೆ, ಮಾತು. ಕೆಲವು ಎಂಡೇ ಮಾಡೋದಿಲ್ಲ, ಮಾತಾಡ್ತಾರೆ. ಅದು ಪಾಂಡಿತ್ಯ ಅಷ್ಟೇ. ಏನೋ ಒಂದು ಅಡ್ಡು ಮಾತಾಡ್ತಿರೋದು ಕೆಲಸ. ಹಾಗಲ್ಲ, ಮಾತಾಡದಿರೋದು ಒಂದು ಪಾಂಡಿತ್ಯ. ಅದು ನಿಜವಾದ ಜ್ಞಾನ. ಎಲ್ಲ ಗೊತ್ತು. ಯಾಕೆ ಅವ್ನ ಮಾತು ಮುಗಿಸ್ಲಿಲ್ಲ, ಮಾತಾಡ್ತೀನಿ ಅಂತ ಹೇಳ್ತಾನೆ. ಅವ್ರ ಮಾತು ಮುಗಿಸಿ ಮತ್ತೆ ಈಗ ಸುಮ್ಮನೆ ಮಧ್ಯೆ ಮಾತಾಡಬಾರ್ದು. ಹಾಗೆಲ್ಲ ಅದು ಧರ್ಮ. ಜ್ಞಾನಂ ನಿತ್ಯಂ, ಇದಿಷ್ಟು ದೇವರ ಮಹಿಮೆ ನೋಡಿ. ಇದೆಲ್ಲ ಪ್ರಿಯಾಂಬಲ್. ಇದಕ್ಕೆ ಎರಡನೇ ಪಾದಕ್ಕೆ ಇದಿಷ್ಟು ಪ್ರಿಯಾಂಬಲ್ ಕೊಡ್ತಾ ಇದ್ದಾರೆ. ಇದನ್ನ ಇಟ್ಕೊಂಡೇ ಹೇಳಬೇಕು. ಅದು ನಮ್ಗೆ ಗೊತ್ತಾಗೋದಿಲ್ಲ ಹೇಳಿ ಅಂತ ಅವ್ರು ಕೇಳಿದ್ರು ಪಂಡಿತಾಚಾರ್ಯ. ಮತ್ತು ಆಚಾರ್ಯ ಇದನ್ನೆಲ್ಲ ಹೇಳಿ. ಶ್ರುತಿ ಇತಿ ಪೈಂಗಿ ಶ್ರುತಿಶ್ಚಾಹ ಶಕ್ತಿ ಸದ್ಭಾವ ಏವತು ಕ್ರಿಯಾದಿ ನಿತ್ಯತಾ ಜ್ಞೇಯ ತದನ್ಯತ್ರ ತು ಅನಿತ್ಯತಾ ಇತಿ. ಉದಾಹರಣೆ, ಚಿಕ್ಕ ಮಗು ಇದೆ, ಅದು ಜ್ಞಾನ ಇಲ್ಲ, ವ್ಯಕ್ತಿ ಇಲ್ಲಲ್ಲ, ಜ್ಞಾನನೇ ಇಲ್ಲ. ಅರ್ಥ ಆಯ್ತಾ? ಶಕ್ತಿನೇ ಇಲ್ಲ. ಸ್ವಲ್ಪ ಬೆಳೆದ ಶಕ್ತಿ ಬಂತೀಗ, ವಯಸ್ಸಾಯ್ತು ಮತ್ತೆ ಹೋಗಿಬಿಡ್ತು. ನಿತ್ಯ ಅಂತ ಹೇಳಬಾರ್ದು ಅದನ್ನೀಗ. ನಿತ್ಯ ಅಲ್ಲ, ಅದು ದೇಹದ ಶಕ್ತಿ ನಿತ್ಯ ಅಲ್ಲ. ಆಗ ಬಂತು ಅನಿತ್ಯ. ಅದು ನಮ್ಮ ದೇಹನೂ ಅನಿತ್ಯ, ದೇಹನೇ ಅನಿತ್ಯ ಅಂದಮೇಲೆ ಅದರ ಶಕ್ತಿ ಅನಿತ್ಯನೇ, ಬೇರೆ ದಾರಿ. ದೇವ್ರದ್ದು ಹಾಗಲ್ಲ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಎಲ್ಲ 1 ತಿಂಗಳು ಕೂಸು, 3 ತಿಂಗಳು ಕೂಸು ಬರೀ ಕೈಲಿ ಹೊಡಿತಾನೆ, ಏನು ಬೇಕಿಲ್ಲ. ಯಾಕೆ? ಶಕ್ತಿ ಹೋಗಿಲ್ಲ ಅಂತ ಅರ್ಥ. ನಿತ್ಯವಾಗಿದೆ. ಆ ಪದ ತಿಳ್ಕೊಳ್ಬೇಕು. ಬಾಲಕೃಷ್ಣ ರೂಪದಲ್ಲಿ ಮಾಡಿದ ಲೀಲೆಗಳೆಲ್ಲ ಏನದು? ಬಾಣ ಇಲ್ಲ, ಬಿಲ್ಲಿಲ್ಲ, ಚಕ್ರ ಇಲ್ಲ, ಯಾವುದೂ ಇಲ್ಲ. ಅಂದರೆ ಸ್ವರೂಪದಲ್ಲೇ ಇದೆ. ಅದು ಬೇಕಿಲ್ಲ ಪರಮಾತ್ಮನಿಗೆ ಅಂತ ಅರ್ಥ. ಇದು ಮಹಿಮೆ. ಇದ್ರ ಕಥೆ ಹೇಳ್ಬಿಟ್ರೆ ಏನೋ ಹುಡುಗ ಮಾಡ್ದ ಅಂತ ಹೇಳಿದ್ರೆ, ಯಾವ ಹುಡುಗ ಮಾಡ್ತಾನಾಗಿದ್ರೆ? ದೇವರಿಗೆ ಮಾತ್ರ ಸಾಧ್ಯ ಆಯ್ತು, ಹೊರತು ಉಳಿದವ್ರಿಗೆ ಸಾಧ್ಯ ಇಲ್ಲ. ಇತ್ಯಾದಿ ನಿತ್ಯತಾ ಜ್ಞೇಯ ತದನ್ಯತ್ರತು ಅನಿತ್ಯತಾ. ಉಳಿದ ಕಡೆಗೆ ಮಹಾಲಕ್ಷ್ಮಿ ಎಲ್ಲೆಲ್ಲಿ ಸ್ವರೂಪದ ಶಕ್ತಿ ಇದೆಯೋ ಎಲ್ಲರಿಗೂ ನಿತ್ಯನೇ ಅದು. ಆದರೆ ಪೂರ್ತಿ ಬೆಳೆದಿರೋದಿಲ್ಲ, ವ್ಯತ್ಯಾಸ ಇದೆ. ಮುಕ್ತಿಗೆ ಹೋದ್ಮೇಲೆ ಅದು ಸ್ವರೂಪನೇ, ಮತ್ತೆ ಚೇಂಜ್ ಇಲ್ಲ, ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಆದರೆ ಅದು ಇಷ್ಟೆಲ್ಲ ಸಾಧನೆ ಮಾಡಿ ಬಂದಿತ್ತು, ಇದು ಬರ್ತಿರ್ಲಿಲ್ಲ. ಅದು ದೇವರಿಗೆ ಏನೂ ಇಲ್ಲ. ಹಾಗೆ ನಾವು ಬೆಂಕಿಯನ್ನು ರಾಶಿ ಹಾಕಿ ನಾವು ಬೆಂಕಿ ಇಟ್ಟು ಇಷ್ಟು ಬೆಂಕಿ ಬಂದರೆ ಸೃಷ್ಟಿ ಮಾಡಿದ್ದದು. ಸೂರ್ಯಂದ ಹಾಗೆ ಬರ್ತಾಯಿದ್ದ, ನಾವು ಸೃಷ್ಟಿ ಮಾಡ್ದೇ ಬರ್ತಾಯಿದ್ದ. ಒಳಗೆ ಪರಮಾತ್ಮ ಒಳಗಿಂದ ಕೊಡ್ತಾ ಇದ್ದ. ಇತಿ ಸತ್ತತ್ವ ವಚನಂ. ಸತ್ತತ್ವ ಅಂತ ಒಂದು ಗ್ರಂಥ, ಅದರಲ್ಲಿ ಹೀಗೆ ಹೇಳಿದ್ದಾರೆ. ಹಾಂ, 4 ಅಂದರೆ ಉಳಿದೆಲ್ಲ ಅಂಡರ್ಸ್ಟುಡ್. ಅದಕ್ಕೆ ಅನಂತ ಇದೆ. ಎಲ್ಲ ಚೇತ ಎಷ್ಟೆಷ್ಟಿದೆ? ಚೂರು ಇದೆ. ಪರಮಾತ್ಮರಿಗೆ ಎಷ್ಟಿದೆ? ಮುಗಿತಲ್ಲ, ದೇವರ ವ್ಯತ್ಯಾಸ ಆಗೋಯ್ತು ತಕ್ಷಣ. ನೀವು 1 by 1 ಅಲ್ಲಿ ವಾಸ ಮಾಡೋದು ಹೇಗಿರ್ತದೆ, ಸ್ಪೇಸಲ್ಲಿ ದೊಡ್ಡೊಂದು 100 ವಾಸ ಮಾಡೋದು ಹೇಗಿರ್ತದೆ ಗೊತ್ತಾಯ್ತಾ? ಸ್ಪೇಸೇ ಅದು. ಎಂಥ ಸ್ಪೇಸ್ ಅದು? ಇರಬೇಕಿರ್ಬೇಕು ಸಾಕು, ಮನುಷ್ಯನಿಗೆ ಸಾಕಾಗೋದಿಲ್ಲ. ದೇವರು ಹಾಗಲ್ಲ. ಪೂರ್ಣೋ ಭಗವಾನ್ ವಿಷ್ಣುರಚ್ಯುತಃ ಇತಿ. ಇದಿಷ್ಟು ಕೂಡ ಅತೃತ್ವಾಧಿಕರಣ, ಸರ್ವಗತತ್ವ. ಅತೃತ್ವಾಧಿಕರಣ ಅಂದ್ರೇನು? ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ, ಎಲ್ಲವನ್ನೂ ತಿಂತಾನೆ. ಅಂದರೆ ಅರ್ಥ ಏನು? ಎಲ್ಲವನ್ನೂ ತಿಂತಾನೆ ದೇವರು. ತಾನು ಮಾಡಿದ ಎಲ್ಲವೂ. ಇವ್ನು ಅಡುಗೆ ಮಾಡಿದವನು ಅಡುಗೆ ಎಲ್ಲ ತಿನ್ನಕ್ಕಾಗ್ತದ? ಸಾಧ್ಯ ಇಲ್ಲ. ಅವ್ನು ಏನು ದಿವಸಕ್ಕಿಂತ ಕಡಿಮೆ ತಿಂತಾನೆ, ಹೊಡೆದು ಬಿಟ್ಟಿರ್ತಾನೆ, ಊಟ ಸೇರೋದೇ ಇಲ್ಲ ಅವನಿಗೆ. ಉಳಿದವ್ರು ತಿಂದಷ್ಟು ತಿನ್ನಕ್ಕಾಗಲ್ಲ ಎಷ್ಟೋ ಸಲ. ಆದರೆ ದೇವರು ಎಂಥವನು ಅಂದರೆ ಎಲ್ಲ ಸೃಷ್ಟಿ ಮಾಡ್ತಾನೆ, ಎಲ್ಲವನ್ನೂ ನಾಶ ಮಾಡ್ತಾನೆ. ಇವತ್ತು ಅದೇ ಅತ್ತ ಅಂದ್ರೇನು? ಈಗ ಕನ್ನಡದಲ್ಲಿ ಅತ್ತ ಅಲ್ಲ, ಅತ್ತ ಅಂತ ಹೇಳಿದರೆ ಅಳ್ತಾ ಇದ್ದಾರೆ ಅಂತ ಅರ್ಥ. ಆ ರೀತಿ ಅರ್ಥ ಮಾಡಬಾರ್ದು. ಅತ್ತ ತಿನ್ನುವವನು ಅಂತ ಅರ್ಥ. ಏನನ್ನ? ಎಲ್ಲವನ್ನೂ ತಿನ್ನುವವನು. ನಮ್ಮಲ್ಲೇ ದೃಷ್ಟಾಂತ ಕೊಡ್ತಾರೆ. ನಮ್ಮ ದೇವರು ಎಲ್ಲದಕ್ಕೆ ಎಕ್ಸಾಂಪಲ್ ಇಟ್ಟಿದ್ದಾರೆ. ಬೆಂಕಿ ಇದೆ, ಏನು ಹಾಕಿದ್ರು ಸುಡ್ತಾ ಹೋಗುತ್ತದು. ಏನು ಹಾಕಿದ್ರು ಸುಡು. ಯಾವ ಲೋಹ ಸುಡೋದಿಲ್ಲ, ಪಟ್ಟು ಕರಗಿಸ್ಬಿಟ್ಬಿಡುತ್ತೆ. ಕೊನೆಗೆ ಏನು ಮಾಡುತ್ತದ? ಪೂರ್ತಿ ಮೆಲ್ಟ್ ಮಾಡಿ ಹಾಕಿಬಿಡುತ್ತೆ.
ಬಿಡೋದಿಲ್ಲ, ಅಷ್ಟು ಶಕ್ತಿ ಅದಕ್ಕಿದೆ. ಆ ರೀತಿ ಎಲ್ಲದಕ್ಕೂ ಇಲ್ಲ ಅದು. ಪ್ರತಿಯೊಂದಕ್ಕೂ ತಂದೆ ಆದ ಒಂದು ಗುಣ ಇದೆ. ದೇವ್ರಿಗೆ ಎಲ್ಲ ಗುಣ ಎಲ್ಲ ಕಾಲಕ್ಕೂ ಇದೆ. ಅತ್ತ ಅಂತ ಪದನ ಎಲ್ಲದಕ್ಕೂ ಸೇರಿಸ್ಬೇಕು. ಮತ್ತೆ ಸೃಷ್ಟಿಕರ್ತ ಜನ್ಮಾದ್ಯಸ್ಯಯತಃ ಹಾಗೋ ಲಯಕರ್ತನೂ ಜನ್ಮಾದ್ಯಸ್ಯಯತಃ. ಪ್ರಳಯ ಅಲ್ಲಲ್ಲ, ಪ್ರತಿನಿತ್ಯದ ಪ್ರಳಯನೂ ದೇವರೇ ಮಾಡೋದು. ಒಬ್ಬನು ಸತ್ರು ಸಾವೇ, ಅವನ ಮಟ್ಟಿ ಪ್ರಳಯನೇ ಅದು. ಮಾಸಲ್ಲಿ ಸಾಯೋದು ಬೇರೆ, ಒಬ್ಬೊಬ್ಬನೇ ಸಾಯೋದು ಬೇರೆ, ಎಲ್ಲದೂ ಸಾಯೋದು ಬೇರೆ. ಅದು ಒಂದು ಹಂತಲ್ಲಿ ಸೇರೋದೆಲ್ಲ ದಿನ ಪ್ರಳಯ, ಅವೆಲ್ಲ ಅಂಥ ಪ್ರಳಯಗಳು ಬೇರೆ. ಮಹಾಪ್ರಳಯದಲ್ಲಿ ಯಾವುದೂ ಇರೋದಿಲ್ಲ. ಮಹಾ ಸೃಷ್ಟಿ ಎಲ್ಲ ನಮ್ಮಲ್ಲಿ ನೋಡಿ, ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ, ವೇಕೆನ್ಸಿ ಎಷ್ಟಿರುತ್ತಾಗ ಓಪನ್ ಮಾಡ್ತಾನೆ. ಒಂದು ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ, ಸಾವಿರಾರು ವೇಕೆನ್ಸಿ ಇರುತ್ತೆ. ಆಮೇಲೆ ಒಂದೊಂದೇ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಕೊನೆಗೆ ಯಾವನು ಬಿಟ್ಟು ಅದು ಅಷ್ಟಷ್ಟು ಲಿಮಿಟೆಡ್ ಇರುತ್ತೆ. ಸೃಷ್ಟಿಯ ಪ್ರಾರಂಭದಲ್ಲಿ ಸೃಷ್ಟಿ ಹಾಗೆ ನಡೀತು. 60,000 ಮಕ್ಕಳು ಸಗರರಾಜನಿಗೆ, ಗೊತ್ತಾಯ್ತಾ? ಬೆಳೆಯೋ ಕಾಲ ಅದು. ಆಮೇಲೆ ಏನು ಮಾಡಿದರು, 2 ಸಾಕು 3 ಬೇಡ. ನಮ್ಮದಲ್ಲ, ಶಾಸ್ತ್ರದ್ದೇ ಮಾತದು. ಕುಂತಿನೇ ಹೇಳ್ತಾಳೆ 3ನೇ ಮಕ್ಕಳು ಆಗಬಾರ್ದು, ಅದಕ್ಕೆ 2 ಸಾಕು ಅಂತ ಹೇಳ್ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲದಕ್ಕೂ ಅರ್ಥ ಇದೆ. ಮೊದಲು ವೇಕೆನ್ಸಿ ಜಾಸ್ತಿ ಇರೋದು ನಿಜ, ಆಮೇಲೆ ಒಂದೊಂದು ಕೆಲಸ ಅನೌನ್ಸ್ ಮಾಡಲಾರದಷ್ಟು ಕಡಿಮೆ ಇರುತ್ತೆ. ಅಲ್ಲೆಲ್ಲೇ ಏನೋ ಏರ್ಪಾಡು ಮಾಡ್ಕೊಂಡ್ಬಿಡ್ತಾರೆ. ಮೊದಲು ಹಾಗಲ್ಲ, ಒಳ್ಳೆ ಲಾರ್ಜ್ ಸ್ಕೇಲಲ್ಲಿ ಬರುತ್ತೆ. ಇವ್ರು ಹೇಳ್ತಾರೆ 3 ಕೋಟಿ ಅಧಿಕ ವರ್ಗ ಸೃಷ್ಟಿ, ಎಂಪ್ಲಾಯ್ಮೆಂಟ್ಗೆ 100 ಕೋಟಿ ಉದ್ಯೋಗಾವಕಾಶ ಸೃಷ್ಟಿ ಅಂತ ಹೇಳ್ತಾರೆ. ಅದು ಹೊಸ ಒಂದೊಂದಕ್ಕೆ ಬರೋದಿಲ್ಲ, ಮಾಸಲ್ಲಿ ಬಂದಾಗ ಬರುತ್ತೆ. ಪ್ರಳಯಕ ಸೃಷ್ಟಿ ಕೈಲಿ ಬರೋದು ಹಾಗೆ. ಎಷ್ಟೆಷ್ಟು ಮಕ್ಕಳು ಒಬ್ಬೊಬ್ಬರಿಗೆ ಕೊಡೋರು, ಬೆಳೀತಾ 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 ಹೊರಟೋಯ್ತು. ಹಾಂ, ಹೌದು. ಅದಿತಿ ಅಂದರೆ ಏನು? ಅತ್ತ ಅಂತ ಅರ್ಥ. ಹಾಂ, ಲಿಂಗ ಏನು ಲಿಂಗ ಇದು? ನಾಮ ಯಾರ ಬಗ್ಗೆ? ಅದಿತಿ ಎಷ್ಟು ಜನ ಇಲ್ಲ ಇವತ್ತು? ಒಳ್ಳೆ ಅದಿತಿನೇ ಇದ್ದಾಳಲ್ಲ ಈ ಮಧ್ಯೆ. ಅದಿತಿ ಅದಲ್ಲ ಅಲ್ಲ, ಅಂದರೆ ಅತೃತ್ವ ಅನ್ನೋ ಗುಣ ಹೊಂದಿರಬೇಕು. ಎಂಥ ಅತ್ತ? ಅತ್ತ ಚರಾಚರ ಗ್ರಹಣ, ಎಲ್ಲವನ್ನು, ಎಲ್ಲ ಚೇತನ, ಎಲ್ಲ ಜಡ, ಎಲ್ಲ ಇದು ಯಾರಿಗಿದೆ? ದೇವರಿಗೆ. ಅದಿತಿಗೆ ಅದೆಲ್ಲ ಇಲ್ಲ. ನಾವು ಅಲ್ಲಿ ಪದ ಹೇಳೋ ಅದಿತಿ ಅಂತ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಅಗ್ನಿ ಸುಡಬೇಕು, ಅಗ್ನಿ ಅಂತ ಹೇಳ್ತಾರೆ, ಒಳಗೆ ವಿಷ್ಣುವೇ. ಅದಿತಿ ಅಂತ ಹೇಳಿದ್ರೆ ಒಳಗೆ ವಿಷ್ಣುವೇನೆ. ಇತಿ ಸತ್ತತ್ವ ವಚನಂ. ಈ ದ್ವಿತ್ವಂ ಚೈಕತ್ವಂ ದ್ವಿತ್ವಂಚ ಏಕಸ್ಯ ಯುಜ್ಯತೆ ಯಹ ಸೇತುರೀತಿ ಚ ಏಕತ್ವ ವಚನೇನ ವಿಶೇಷಣ. ಗುಹಾಧಿಕರಣ. ಹೃದಯ ಗುಹೆಯಲ್ಲಿ ಪರಮಾತ್ಮ 2 ರೂಪದಲ್ಲಿ ಇದ್ದಾನೆ. ಏನು? ಆತ್ಮ ಪರಮಾತ್ಮ ರೂಪದಲ್ಲಿ ಇದ್ದಾನೆ. ಗುಹಾಂ ಪ್ರವಿಷ್ಟವು ಆತ್ಮಾನೋ ಅಂತ ಸೂತ್ರ. ಗುಹಾಂ ಪ್ರವಿಷ್ಟವು ಅಂತ ಹೇಳ್ತಾರೆ. ಆಗ ಅವನು ತೆಗೆದ. ನೋಡಿದ್ರಾ, ನೀವು ಹೇಳಿದ ತಪ್ಪಾಯಿತು. ಏನು ತಪ್ಪಾಯ್ತು ನೀವು ಹೇಳಿದ್ದು? ದೇಹದಲ್ಲಿ ನಾವಿದ್ದೇವೆ, ನಮ್ಮೊಳಗೆ ದೇವರಿದ್ದಾನೆ ಅಂತ ಹೇಳಿದ್ರಿ. ಅಲ್ಲಿ ಇಬ್ಬರಿದ್ದಾರೆ ಅಂತ ಹೇಳ್ತಾರೆ, ಆತ್ಮ ಪರಮಾತ್ಮ. ನೀವು ಹೇಳಿದ ತಪ್ಪಾಗಲಿಲ್ಲ ಈಗ. ಅದು ಅಲ್ಲಿ ಒಬ್ಬರು ಅಂತಲ್ಲ, ಮತ್ಸ್ಯ ಕೂರ್ಮ, ಮತ್ಸ್ಯ ಕೂರ್ಮವು ಅಂತ ಹೇಳಿದಾಗ ಇಬ್ಬರಾಗಬೇಕಾಗ. ಅಲ್ಲಿ ಪ್ರವಿಷ್ಟವು ಆತ್ಮಾನವು ಅಂತ ಹೇಳಿದ ಮೇಲೆ, ಇಬ್ಬರಿದ್ದ ಮೇಲೆ ಇನ್ನು ಜೀವ ಬಿಟ್ಬಿಡಿ, ಇನ್ನಿಬ್ಬರಿದ್ದಾರೆ. ಅಂದ್ರೆ ಇನ್ನೊಬ್ರು ಯಾರು ಹಾಗಿದ್ರೆ? ಅಂತರ್ಯಾಮಿ ಇಬ್ಬರಾಗಲಿಲ್ಲ, ಒಬ್ಬರಾಗಿ ಇಬ್ಬರಾದ್ರಲ್ಲ, ಕೆಟ್ಟೋಯ್ತಲ್ಲ. ಇಲ್ಲ, ಇಬ್ಬರು ಪರಮಾತ್ಮನೇ. 2 ಭಗವದ್ ರೂಪಗಳೇ ಹೊರತು ಬೇರೆ ಅಲ್ಲ. ಅದು ಅರ್ಥ ಆಯ್ತಾ? 2 ಭಗವದ್ ರೂಪಗಳೇ ಆಗಿವೆ. ಅದು ಹೇಗೆ ಮತ್ತೆ 2 ದ್ವಿವಚನೆ ಅಂತ ಕೇಳಿದರೆ, ದೇವ್ರಿಗೆ ಎಷ್ಟು ವಚನ ಬೇಕಾದ್ರೂ ಉಪಯೋಗಿಸ್ಬೋದು. 1 ರೂಪ ಬಂದಾಗ ಏಕಃ ಪರಮಾತ್ಮನೇ ಸತತ ಮೇಕ ರೂಪಿಣೆ. 10 ಬಂದಾಗ 10, 4 ಬಂದಾಗ 4, ಎಷ್ಟು ಬೇಕಾದ್ರೂ ಹೇಳ್ಬೋದು ದೇವರಿಗೆ. ದೇವರಲ್ಲಿ ದೋಷ ಇಲ್ಲ. ವ್ಯಕ್ತಿ ಒಬ್ಬನೇ ಡ್ರೆಸ್ 100 ಇಟ್ಕೊಂಡಿದ್ದಾರೆ, ಏನು ತಪ್ಪಿದೆ ಅದರೊಳಗೆ? ಆದ್ದರಿಂದ 2 ಅಂದ್ರೆ ಸರಿ, 3 ಅಂದ್ರೆ ಸರಿ. ದೇವರಿಗೆ ವಿಶೇಷ ಇದೆ. ಯಾತಕ್ಕೆ ಕೊಡುತ್ತೆ? ವಿಶೇಷ ಇದೆ. ಅಚಿಂತ್ಯಾದ್ಭುತ ಶಕ್ತಿ ಬೇರೆ ದೇವರಿಗಿದೆ. ಈ ವಾಲಿ ಇದ್ದಾಗ ಅರ್ಜುನ ಇಲ್ಲ, ಅರ್ಜುನ ಇದ್ದಾಗ ವಾಲಿ ಇಲ್ಲ. ಆ ರೂಪ ಹೋಗಿಬಿಟ್ಟಿದೆ. ಅರ್ಜುನ ರೂಪ ಬಂದಿಲ್ಲ, ವಾಲಿ ರೂಪ ಇದೆ. ಅರ್ಜುನ ರೂಪ ಬಂದಿದೆ, ವಾಲಿ ರೂಪ ಇಲ್ಲ ಈಗ. ದೇವ್ರದ್ದು ಹಾಗಲ್ಲ. ಮತ್ಸ್ಯ ಕುರು ಎಲ್ಲ ರೂಪ ಎಲ್ಲ ಕಾಲಕ್ಕೂ ಇದೆ. ಸತತ ಮೇಕ ರೂಪಿಣೆ. ಮತ್ತೆ ದೇವ್ರ ಮಹಿಮೆ ಇದೆ. ಇನ್ಯಾರಿಗೂ ಏನಿಲ್ಲ. ಲಕ್ಷ್ಮೀನಾರಾಯಣ ಬಿಟ್ಟು ಯಾರೂ ಇಲ್ಲ. ಸ್ವತಂತ್ರ, ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಇದು ಡಿಫ್ರೆನ್ಸ್. ಮಹಾಲಕ್ಷ್ಮಿ ಏನೇ ಬಂದರೂ ಅಸ್ವತಂತ್ರ ಅನ್ನೋ ಪದ ಹಾಕದೆ ಹೋದರೆ ದೇವರಿಗೆ ಈಕ್ವಲ್ ಆಗಿಬಿಡ್ತಾರೆ. ಅದಕ್ಕೆ ಅಸ್ವಾತಂತ್ರ್ಯ ಅಂತ ಹಾಕಿ. ಶ್ರೀ ಯತ್ಕಟಾಕ್ಷ ಫಲವತಿ ಇದ್ರು ಒಂದೇ, ಅಸ್ವತಂತ್ರರು ಅಂದರು ಒಂದೇ. ದ್ವಿತ್ವಂ ಚೈಕಸ್ಯ ಯುಜ್ಯತೆ ಯಹ ಸೇತು ರೀತಿ. ಆದ್ದರಿಂದ ಇಬ್ಬರಿದ್ದು ಮಾತ್ರ, 2 ದ್ವಿವಚನ ಉಪಯೋಗಿಸಿದ ಮಾತ್ರಕ್ಕೇನೆ ಏನಲ್ಲ, ಇಬ್ಬರಿದ್ದಾರೆ ಅಂತ ಅರ್ಥ ಅಲ್ಲ. ಯಹ ಸೇತು ರೀತಿ ಚೈಕತ್ವ ವಚನೇನ ವಿಶೇಷಣ ಅಂತರಾಧಿಕರಣಂ. ನೆಕ್ಸ್ಟ್ ಈಗ ಅಂತಸ್ಥಿತ್ವ ರಮಣಕೃತ್ ಅಂತರಃ ಅಂತ ಅಂತರ ಅಂತರ ಅಂತಸ್ಥ ಅಂತರ್ಯಾಮಿ. ಎಷ್ಟು ಪದಗಳಿವೆ ಇಲ್ಲಿ. ಅಂತರ ಶಬ್ದಕ್ಕೆ ಹೊಸ ಅರ್ಥ ಹೇಳ್ತಾರೆ. ಏನಂದರೆ ಅಂತಸ್ಥಿತ್ವ ರಮತೆ ಇತಿ ಅಂತರಃ.
ಆಚಾರ್ಯ ಉಪಯೋಗಿಸಿದ್ದಾರೆ. ದಾಮೋದರ ದೂರ ತರಾಂತರ ಬಂದೇ ದಾರಿತ ಪಾರಗ ಪಾರ ಪರಸ್ಮ ಎಲ್ಲಿ ಅಷ್ಟು. ಆದ್ದರಿಂದ ಅಲ್ಲೇನು ಹೇಳಿದ್ದಾರೆ, ಅಂತರ ಅಂತಸ್ಥಿತ್ವ ರಮಯತಿ. ಒಳಗಿದ್ದಾಗ ಎಂಜಾಯ್ ಮಾಡ್ತಾನೆ. ಏನು ದೊಡ್ಡದು ಅಂದರೆ ಜೈಲೊಳಗಿದ್ದಾನೆ, ಒಳಗೆ ಇದ್ದಾನೆ ಎಂಜಾಯ್ ಮಾಡ್ತಾನೆ. ನಂಗೆ ತಿಂಬೇಕು ಇಂಬೇಕು ಜನ ಬೆಳಗಾರ ಕೇಳ್ತಾನಲ್ಲ ಹಾಗೆ. ಇಲ್ಲಿ ಆನಂದ ಏನೂ ಇಲ್ಲ, ಇಲ್ಲಿ ಆನಂದ ಇದೆ. ಒಳಗೆ ಹಾಕಿದ್ದಾರೆ ಅಂದರೆ ಆನಂದ ಪ್ರಶ್ನೆ ಹೊರಟೋಗ್ಬಿಡುತ್ತೆ. ದೇವ್ರು ಹಾಗಲ್ಲ, ಒಳಗೂ ಇದ್ದಾನೆ, ಆನಂದಪೂರ್ಣನಾಗೇ ಇದ್ದಾನೆ. ಮನೆಯಲ್ಲಿದ್ದಾನೆ, ಬೆಡ್ ರಿಡನ್ ಮನೆಯಲ್ಲಿದ್ದಾನೆ, ಓಡಾಡ್ಕೊಂಡು ಮನೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಮನೆಯೊಳಗೆ ಇಬ್ಬರಿದ್ದು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾನೆ, ಅವನ ರಮಯತಿ ರಮತೆ. ಇವ್ರು ಹಾಗಲ್ಲ. ಏನಿವರು ಇದ್ದಾರೆ ಒಳಗೆ ಪಾಪ. ಮನೆ ಬೇಡ, ಆಸ್ಪತ್ರೆಗೆ ಕರ್ಕೊಂಡೋಗಿ ಸುಖ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಾದ್ರು ಸ್ವಲ್ಪ ಏನು ಮಾಡ್ತಾರೆ, ಪೇನ್ ಕಿಲ್ಲರ್ ಯಾರು ಕೊಟ್ಟು ವಾಸಿ ಮಾಡ್ತಾರೆ. ನೋಡಿ, ಒಳಗೆ ಹೊರಗೆ ಹೋಗ್ಬೇಕು, ಒಳಗಿದ್ರೆ ಉಪಯೋಗ ಇಲ್ಲ. ಇದೆಲ್ಲ ನೋಡ್ತಾ ಹೋದಂತೆ ದೇವರು ನಮ್ಮಿಂದ ಎಷ್ಟು ಡಿಫ್ರೆಂಟ್ ಆಗ್ತಾ ಹೋಗ್ತಾನೆ. ಇಷ್ಟು ಭೇದ ಇದ್ದಾಗ ಭೇದ ಹೇಳಿದ್ರೆ ಏನು ಮಾಡಬೇಕು? ಸ್ವಲ್ಪ ಭೇದ ಇದ್ದಾಗ ಭೇದ ಹೇಳಿದರೆ ಅರ್ಥ. ಎರಡು ಆನೆಗಳು ಹೋಗ್ತಾ ಇವೆಪ್ಪ, ಯಾವ ಆನೆ ಅಂತ ಗೊತ್ತಾಗಲಿಲ್ಲ. ಸರಿ, ಒಂದು ಆನೆ ಇರುವೆ ಹೋಗ್ತಾ ಇದೆ, ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳಬೇಕು ಇವನಿಗೆ. ಆನೆ ಇರುವೆ, ಆನೆ ಅಜಗಜ ಗೊತ್ತಾಗಬಾರ್ದಾ? ಎಲ್ಲಿ ಜೀವ, ಎಲ್ಲಿ ಪರಮಾತ್ಮ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆತ್ಮ ತಲೆಗೆ ಆತ್ಮ ಹಾಕೊಂಡ್ಬಿಟ್ಟಿದ್ದಾರೆ ತಲೆಯಲ್ಲಿ. ಆತ್ಮ ಆದರೆ ಒಂದು ಆತ್ಮ ಸರಿ, ಒಂದಂತೆ ಯಾಕೆ ಹೇಳ್ಬೇಕು ನಿಮಗೀಗ? ಇಷ್ಟು ದೇಹ ಇದ್ದರೂ ಒಂದಲ್ಲ ಅಂದಮೇಲೆ ಆತ್ಮ ಯಾಕೆ ಒಂದಾಗಬೇಕು? ಅದು ಯೋಚನೆ ಮಾಡಲ್ಲ. ಅಂದ ರಮಣಂ ಚ ಆತ್ಮಶಬ್ದೇನ ಆದೇಯಂ ಮಾತೀತಿ ಯೋಚ್ಯತೆ. ಅಲ್ಲಿಗಿರಲಿ, ಇವತ್ತು ಅದು ಆ ವಿಷಯ ಎಷ್ಟು ಹಿಡ್ಕೊಂಡಾಯ್ತು ನೋಡು. ಎರಡನೇ ಪಾದದ ಮುಖ್ಯವಾದ ಉದ್ದೇಶ ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಆ ಮುಖ್ಯವಾದ ಆ ಲಕ್ಷಣ ಯಾರಲ್ಲಿದೆ, ಯಾಕೆಲ್ಲ ತೋರಿಸೋದಿಲ್ಲ. ಅನೇಕ ಪ್ರಶ್ನೆಗಳು ಇದ್ದಾಗ ಯಾಕೆ ತೋರಿಸ್ಬಾರ್ದು? ತೋರಿಸ್ಬೇಕಾಗಿಲ್ಲ. ಇವತ್ತು ದುಡ್ಡು ತೋರಿಸ್ಕೊತಾ ಓಡಾಡ್ತಾ ನೋಡಿದ್ದೀರಾ? ದುಡ್ಡು ನೋಡಿ ಈ ತೋರಿಸ್ಕೊತಾ ಓಡಾಡ್ತಾ ಈಗ ಹೋಗಿಬಿಟ್ರೆ ಇದೆ. ನೀವು ತೋರಿಸೋದಿಲ್ಲ. ಎಷ್ಟೋ ಸರ್ತಿ ಏನು ಮಾಡ್ತಾರೆ ಗೊತ್ತಾರೆ, ಭಿಕ್ಷೆಗೆ ಬರ್ತಾರೆ, ಏನಿಲ್ಲ ಹೋಗಯ್ಯ ಅಂತಾರೆ. ಅವ್ರು ಈ ರೀತಿ ವಾಕ್ಯಾರ್ಥ ಹೇಳ್ಬಿಟ್ಟು ಏನಿಲ್ಲದ್ರೆ ಬಸ್ ಹಾಕತ್ತೀರಿ ನೀವೀಗ ಮಣ್ಣು ತಿಂತೀರ ಅಂತ ಕೇಳ್ತಾರಾ? ಎಷ್ಟು ಮಾಡಿದ್ರೆ ಇನ್ನು ಬೈರೆ ಕೊಡೋದೆಲ್ಲ ಒದಿತಾರೆ ಅಂತ ಹೇಳಿ ಗೊತ್ತಾಗ್ತದೆ. ಅದೆಲ್ಲ ಕೇಳಾಗಿಲ್ಲ. ವ್ಯಕ್ತಿ, ಶಕ್ತಿ, ವ್ಯಕ್ತಿ ಎಲ್ಲ ಒಂದೊಂದು ಪದಗಳು ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಆಚಾರ್ಯ ಕೊಟ್ಟಿರೋದು. ಹಾಂ, ಹೌದು, ಅದೇ ಹೇಳ್ತಿರೋದು. ಎರಡು ರೂಪದಲ್ಲಿ ಇದ್ದಾನೆ. ಎರಡು ರೂಪ ಇದ್ದರೂ ವ್ಯಕ್ತಿ ಬೇರೆ ಅಲ್ಲ. ಆದರೆ ಒಬ್ಬರಿದ್ದಾರೆ ಅಂದ್ರೆ ಸರಿ, ಎರಡು ಇದ್ದಾರೆ ಅಂದ್ರೆ ಸರಿ, ಅನಂತ ಇದ್ದಾರೆ ಅಂದ್ರೆ ಸರಿನೇ. ದೇವರ ಮರದ ಎಷ್ಟು ರೂಪದಲ್ಲಿ ಅನಂತ ರೂಪದಲ್ಲಿ ಇದ್ದಾರೆ. ಆತ್ಮ ಸ್ವಾಮಿ, ಅಂತರಾತ್ಮ ಅಂದರೆ ಒಳಗಿದ್ದು ಸ್ವಾಮಿ. ಒಳಗಿದ್ದು ಮಾತ್ರಕ್ಕೆ ಸ್ವಾಮಿ ಆಗಬೇಕಾಗಿಲ್ಲ. ಜೈಲೊಳಗೆ ದೃಷ್ಟಾಂತ ಇದೆ, ಒಳಗಿದ್ದು ಸ್ವಾಮಿ ಆಗಿದ್ದ. ಇವತ್ತು ಆಫೀಸ್ ಒಳಗಿದ್ದಾನೆ, ಸ್ವಾಮಿಯಾಗಿ ಕೂತಿದ್ದಾನೆ. ಜೈಲೊಳಗಿದ್ದಾನೆ, ಅದೇ ಅನುಭವಿಸ್ತಾ ಕೂತಿದ್ದಾನೆ. ಗೊತ್ತಾಯ್ತು? ಒಳಗೆ ಹಾಕ್ಸ್ತೀನಿ ಅಂತ ಮಾತು ಉಪಯೋಗಿಸೋದಿಲ್ಲ, ಒಳಗೆ ಹಾಕ್ಸ್ಬಿಡ್ತೀನಿ ನೋಡೋ ಇಡಿಯಮ್ ಅದು. ದೇವರು ಒಳಗೆ ಹಾಕ್ಸ್ಬೇಕಾಗಿಲ್ಲ, ಒಳಗೆ ಇದ್ದಾನೆ. ಆದರೆ ಎಲ್ಲರ ಒಳಗೆ ಹಾಕಿಸ್ತಾರೆ. ಬೇಕಾದ್ರೆ ಒಳಗಿದ್ದು ಇನ್ನೂ ಒಳಗೆ ಹಾಕಿಸ್ತಾರೆ. ಅದು ದೇವರ ವಿಶೇಷತೆ. ಅದು ಪದಗಳೆಲ್ಲ ನೋಡಿದಾಗ ಶಾಸ್ತ್ರ ಯಾವಾಗ ನಿಮಗೆ ಆನಂದ ಕೊಡುತ್ತೆ ಅಂದರೆ ಸತ್ಯ ಆಗಿರಬೇಕು. ಅದರಲ್ಲಿ ನಮಗೆ ಅಕ್ಸೆಪ್ಟ್ ಆಗ್ಬೇಕು. ನಮ್ಗೆ ವಿಶ್ವರೂಪ ನೋಡಿದ ದುರ್ಯೋಧನ ಭಯಪಟ್ಟುಬಿಟ್ರು, ಕಣ್ಣು ಮುಚ್ಕೊಂಡ್ಬಿಟ್ರು. ಅರ್ಜುನ ಎಂಜಾಯ್ ಮಾಡ್ದ, ಪೂರ್ತಿ ನೋಡ್ಲಿಕ್ಕೆ ಆಗಲಿಲ್ಲ.